ಪ್ರಿಯ ವೀಕ್ಷಕರೇ ನಮಸ್ತೆ. ಮರೆಯದ ಸಾಧಕರು ಮತ್ತೊಂದು ಕಂತಿಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಕಳೆದ 4 ದಶಕದಿಂದ ಸುಳ್ಯದ ಜನಮಾನಸದಲ್ಲಿ ಜನಜನಿತವಾಗಿರುವಂಥ ಸುದ್ದಿ ಮಾಧ್ಯಮ ಡಾಕ್ಟರ್ ಯು ಪಿ ಶಿವಾನಂದ ಅವರ ಸಾರಥ್ಯದಲ್ಲಿ ಮೂಡಿಬಂದು ಆರಂಭದಲ್ಲಿ ಗ್ರಾಮೀಣ ಪತ್ರಿಕೋದ್ಯಮದ ಹರಿಕಾರರಾಗಿ ಈ 4 ದಶಕದಲ್ಲಿ ಸುದ್ದಿ ಬಿಡುಗಡೆ ಮಾಧ್ಯಮ ಜಗದಗಲ ಪ್ರಸಾರವನ್ನು ನಡೆಸ್ತಾ ಇದೆ. ಜೊತೆಗೆ ಡಿಜಿಟಲ್ ಮಾಧ್ಯಮ ಕೂಡ ಪ್ರವೇಶ ಮಾಡಿ ಕಳೆದ 1.5 ದಶಕದಿಂದ ಸುದ್ದಿ ಚಾನೆಲ್ ಆಗಿ ವೆಬ್ಸೈಟ್ ಆಗಿ ಕಾರ್ಯಪ್ರವರ್ತಿಸ್ತಾ ಇದೆ. ಜೊತೆಗೆ ಕಾಲಕಾಲಕ್ಕೆ ಜನಪರ ಆಂದೋಲನಗಳ ಮೂಲಕ ಕೂಡ ಜನರಿಗೆ ಹತ್ತಿರವಾಗಿದೆ. ಈ ಹೊತ್ತು ನಾವು ಹೊಸ ಒಂದು ಮಾಲಿಕೆಯನ್ನು ಆರಂಭಿಸಿದ್ದೇವೆ. ಮರೆಯದ ಸಾಧಕರು, ಸಮಾಜಕ್ಕಾಗಿ ದುಡಿದಂತಹ, ತ್ಯಾಗ ಮಾಡಿದಂತಹ, ಶ್ರಮ ಸಮಯ ಎಲ್ಲವನ್ನು ಕೂಡ ವಿನಿಯೋಗಿಸಿದಂಥ ಸಾಧಕರನ್ನು ಮತ್ತೆ ನೆನಪಿಸುವುದು ಈ ಸಮಾಜದ ಕರ್ತವ್ಯ ಕೂಡ. ಈ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಮಾಲಿಕೆಯನ್ನು ಆರಂಭಿಸಿ ಇದೀಗ 3ನೆಯ ಎಪಿಸೋಡ್ ನಡೆಯುತ್ತಾ ಇದೆ. ಆರಂಭದಲ್ಲಿ ಜಾಕೆ ಪರಮೇಶ್ವರ ಗೌಡರ ಬಗ್ಗೆ, 2ನೇ ಎಪಿಸೋಡ್ನಲ್ಲಿ ಬೆಟ್ಟ ಈಶ್ವರ ಭಟ್ ಅವರ ಬಗ್ಗೆ, ಇದೀಗ 3ನೇ ಎಪಿಸೋಡ್ನಲ್ಲಿ ಸುಳ್ಯ ತಾಲೂಕು ಕಂಡ ಮುತ್ಸದ್ದಿ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದವರು, ಜೊತೆಗೆ ಸುಳ್ಯ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಲಿಟ್ಟಿ ಸಹಕಾರಿ ಸಂಘ ಇರ್ಬೋದು ಅಥವಾ ಇನ್ನಿತರ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಹೀಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು, ಸೇವೆಯನ್ನು ಸಲ್ಲಿಸಿದಂಥ ಕೊಯಿಂಗಾಜೆ ರಾಮಕೃಷ್ಣ ಗೌಡರನ್ನು ನೆನಪು ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೊಯಿಂಗಾಜೆ ರಾಮಕೃಷ್ಣ ಗೌಡರು ನಾಡಿನ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿದ್ದವರು. ಅವರನ್ನು ನೆನಪು ಮಾಡಿಕೊಡಲಿಕ್ಕೆ ಇವತ್ತು ಅವರ 3 ಪುತ್ರರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರ ಹಿರಿಯ ಪುತ್ರರಾಗಿರುವಂಥ ಸೋಮಶೇಖರ ಕೊಯಿಂಗಾಜೆ ಅವರು ಸುಳ್ಯ ತಾಲೂಕು ಪಂಚಾಯತ್ನ ಸದಸ್ಯರಾಗಿ, ಅದೇ ರೀತಿಯಲ್ಲಿ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಕಳೆದ 18 ವರ್ಷಗಳಿಂದ ಸಂಪಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಾಮಾಜಿಕ ರಾಜಕೀಯ ಧುರೀಣ ಸೋಮಶೇಖರ ಕೊಯಿಂಗಾಜೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರ ಇನ್ನೋರ್ವ ಪುತ್ರ ಹರೀಶ್ ಕೊಯಿಂಗಾಜೆ ಅವರು ಮೂಲತಃ ಕೃಷಿಕರು, ಅದರ ಜೊತೆಗೆ ತನ್ನ ತಂದೆಯವರ ಹಾದಿಯಲ್ಲಿ ಸಮಾಜ ಸೇವೆಯನ್ನು ಮುನ್ನಡೆಸ್ತಾ ಇರುವವರು. ಆಲೆಟ್ಟಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಹರೀಶ್ ಕೊಯಿಂಗಾಜೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹರೀಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಇನ್ನೋರ್ವ ಅಂದರೆ ಕಿರಿಯ ಪುತ್ರ ಸತೀಶ್ ಕೊಯಿಂಗಾಜೆ ಅವರು ಸುಳ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿದ್ದಾರೆ. ಪ್ರಭಾರ ಪ್ರಾಂಶುಪಾಲರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಅವರು ಕೂಡ ತಂದೆಯವರ ಬಗ್ಗೆ ನೆನಪುಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸತೀಶಣ್ಣ ನಮಸ್ತೆ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೊಯಿಂಗಾಜೆ ರಾಮಕೃಷ್ಣ ಗೌಡರು ಮುತ್ಸದ್ದಿ ರಾಜಕಾರಣಿ. 1944ರಲ್ಲಿ ಅವರ ಜನನ ಆಗತ್ತೆ. ಅವರು ಅಂಚೆ ಕಚೇರಿಯಲ್ಲಿ ಅಂದರೆ ಪೋಸ್ಟ್ ಮಾಸ್ಟರ್ ಆಗಿ ವೃತ್ತಿಯನ್ನು ನಡೆಸಿದವರು. ಆ ಸಂದರ್ಭದಲ್ಲಿ ಆ ಭಾಗದಲ್ಲೂ ಕೂಡ ಅಂಚೆ ಕಚೇರಿಯನ್ನು ತೆರೆಯಲಿಕ್ಕೆ ಪ್ರಯತ್ನಪಟ್ಟವರು. 23 ವರ್ಷಗಳ ಕಾಲ ಅವರು ಈ ಒಂದು ಅಂಚೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಆ ಬಳಿಕ ಅಡ್ಕಾರ ದಿವಂಗತ ರಾಮಣ್ಣ ಗೌಡರ ಪ್ರೇರಣೆಯಂತೆ ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಆ ಬಳಿಕ ವಿವಿಧ ಹುದ್ದೆಗಳನ್ನು ನಿರ್ವಹಿಸ್ತಾರೆ. ಆಲೆಟ್ಟಿಯ ಮಂಡಲ ಪ್ರಧಾನರಾಗಿದ್ದವರು. ಅದೇ ರೀತಿಯಲ್ಲಿ ಆಲೆಟ್ಟಿ ಸೊಸೈಟಿ ಅಂದರೆ ಸಹಕಾರಿ ಸಂಘದ ಅಧ್ಯಕ್ಷರಾದವರು. ಸುಳ್ಯ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ಆಲೆಟ್ಟಿಯ ಏನು ದೇವಾಲಯ ಇದೆ ಅದರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಯಿಂಗಾಜೆ ರಾಮಕೃಷ್ಣ ಗೌಡರ ಸೇವೆ ಸಂದಿದೆ. ಎಲ್ಲ ಕಡೆ ಕೂಡ ಅವರ ಒಂದು ಗೌರವಾನ್ವಿತ ವ್ಯಕ್ತಿತ್ವದಿಂದ ಅನೇಕ ಮಂದಿ ಅವರ ಗರಡಿಯಲ್ಲಿ ಪಳಗಿದವರು ಕೂಡ ಇದ್ದಾರೆ. ಅದು ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಮೂಲತಃ ಕೃಷಿಕರು ಕೂಡ ಭತ್ತ ಬೇಸಾಯವನ್ನು ನಡೆಸಿದಂಥ ಏನು ಇತಿಹಾಸ ಕೂಡ ರಾಮಕೃಷ್ಣ ಗೌಡರಿಗೆ ಇದೆ. 23/5/2013 ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಈ ಸಮಾಜಕ್ಕೆ ನೀಡಿದಂಥ ಕೊಡುಗೆ ಅದನ್ನು ನೆನಪು ಮಾಡಿಕೊಳ್ಳುವ ಉದ್ದೇಶದಿಂದ ಇವತ್ತು ನಾವು ಅವರನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮೂವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಆರಂಭದ ಹಂತದಲ್ಲಿ ನಾನು ಅವರ ಕೌಟುಂಬಿಕ ಪರಿಚಯವನ್ನು ಅವರ ಪುತ್ರರಿಂದ ಮಾಡಿಸ್ತಾ ಇದ್ದೇನೆ. ಸೋಮಶೇಖರ್ ಕೊಯಿಂಗಾಜೆ ಅವರೇ, ಅವರ ಈ ರಾಮಕೃಷ್ಣ ಕೊಯಿಂಗಾಜೆ ಅವರ ಹಿರಿಯರು, ಅವರ ತಂದೆ ತಾಯಿ, ಅವರ ಪೋಷಕರು, ಆ ಬಗ್ಗೆ ನೀವು ಆರಂಭದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಸುದ್ದಿ ಮಾಧ್ಯಮಕ್ಕೆ ರಾಮಕೃಷ್ಣ ಗೌಡರ ನಾವೆಲ್ಲ ಪುತ್ರರ ನಮಸ್ಕಾರಗಳು. ಹೊಸ ಸುದ್ದಿ ಸಮೂಹ ಸಂಸ್ಥೆ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. ಬಹುಶಃ ತಾಲೂಕಿನಲ್ಲಿರ್ತಕ್ಕಂಥ
ಮರೆಯಲಾಗದ ಆ ವ್ಯಕ್ತಿಗಳನ್ನು ಮತ್ತೆ ತಾಲೂಕಿನ ಜನರಿಗೆ ಪರಿಚಯಿಸಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಉಲ್ಲೇಖಿಸಿ ಬಹುಶಃ ಮುಂದಿನ ಪೀಳಿಗೆಗೆ ಅದು ಪ್ರೇರಣೆ ಆಗುವಂಥ ರೀತಿಯಲ್ಲಿ ಒಂದು ಉತ್ತೇಜನ ನೀಡತಕ್ಕಂಥದ್ದು ಇದು ಬಹಳ ಸಮಂಜಸ. ಇದಕ್ಕೋಸ್ಕರ ಸುದ್ದಿ ಸಮೂಹ ಸಂಸ್ಥೆಯ ಡಾಕ್ಟರ್ ಶಿವಾನಂದ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ದುರ್ಗಾ ಕುಮಾರ್ ನಾಯಕೆರೆ ಹಾಗೂ ಎಲ್ಲ ಬಳಗದವರಿಗೆ ನಾವು ರಾಮಕೃಷ್ಣ ಗೌಡ ಅವರ ಕುಟುಂಬದ ಪರವಾಗಿ ಮೊದಲನೇದಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ತಾವು ಹೇಳಿದ್ರಿ, ಕೊಯ್ಂಗಾಜೆ ರಾಮಕೃಷ್ಣ ಗೌಡ ಇವರ ತಂದೆಯವರು ದಿವಂಗತ ದೇವಯ್ಯಗೌಡ, ತಾಯಿ ಶ್ರೀಮತಿ ಗೌರಮ್ಮ ಅವರು. ಇವರಿಗೆ 3 ಹಿರಿಯ ಸಹೋದರಿ ಪಾರ್ವತಿ, ಇವರನ್ನು ನೀರ್ಪಾಡಿಯ ಪೇರಾಲು ಗ್ರಾಮದ ನೀರ್ಪಾಡಿಯ ರಾಮಣ್ಣ ಮಾಸ್ತರ್ ಇವರಿಗೆ ವಿವಾಹವಾಗಿ, ಅದೇ ನಂತರ ಕೊಯ್ಂಗಾಜೆ ವೆಂಕಟರಮಣಗೌಡ ಅವರು ಪ್ರಖ್ಯಾತ ನ್ಯಾಯವಾದಿಗಳಾಗಿ ಸುಳ್ಳೆಯಲ್ಲಿ ಸೇವೆ ಸಲ್ಲಿಸಿಕೊಂಡಿದ್ದವರು. 3ನೇವರು ನಮ್ಮ ತಂದೆಯವರು. ತಂದೆಯವರು ಕಿರಿಯ ವಯಸ್ಸಿನಲ್ಲಿ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆಯದೇ ಇದ್ದರೂ ಅವರು ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನೀವು ಹೇಳಿದಂತೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಕ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಮಾಡೋದರ ಮುಖಾಂತರ, ಸಮಾಜ ಸೇವೆಯನ್ನು ಮಾಡೋದರ ಮುಖಾಂತರ ಮತ್ತು ರಾಜಕೀಯವಾಗಿ ಭಾಳ ಉತ್ತುಂಗ ಶಿಖರಕ್ಕೆ ತಾಲೂಕಿನಲ್ಲಿ ಓರ್ವ ಮುತ್ಸದ್ದಿ ರಾಜಕಾರಣಿಯಾಗಿ ಮೂಡಿ ಬಂದಿರತಕ್ಕಂಥವ್ರು. ಇವತ್ತು ನಾವೇನಾದರೂ ಸೇವೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆಲ್ಲ ಪ್ರೇರಣೆ ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಸ್, ಇದು ಕೊಯ್ಂಗಾಜೆ ರಾಮಗೌಡರ ಅವರ ಮನೆತನದ ಪರಿಚಯ. ಅದರ ಜೊತೆಗೆ ಅವರ ಪುತ್ರರು ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ ಅವರ 2ನೇ ಪುತ್ರ ಹರೀಶ್ ಕೊಯ್ಂಗಾಜೆ ಅವರು ಆ ಮಾಹಿತಿಯನ್ನು ನೀಡಿ. ರಾಮಕೃಷ್ಣ ಗೌಡರ ಹೆಂಡತಿ ವೀರಮ್ಮ, ಹಾಗೆ ಮೊದಲನೇ ಅವರ ಮನೆ ಅವರು ಕುಯಿಂತೋಡು ಮನೆತನದಿಂದ ಮದುವೆಯಾಗಿ ಅಲ್ಲಿಂದ ಸಂಸಾರ ಕೊಯ್ಂಗಾಜೆಯಲ್ಲಿ ಪ್ರಾರಂಭಿಸಿ, ತದನಂತರ ಪ್ರಥಮ ಪುತ್ರಿಯಾಗಿ ಹರಿಣಾಕ್ಷಿ, ಹಾಗೆ ದ್ವಿತೀಯ ಪುತ್ರನಾಗಿ ಸೋಮಶೇಖರ್, ಹಾಗೆ ತೃತೀಯ ಪುತ್ರಿಯಾಗಿ ಲೀಲಾವತಿ, ಹಾಗೆ ಚತುರ್ಥವಾಗಿ ಹರೀಶ್ ನಾನೆ, ಹಾಗೆ ಸತೀಶ್ ಅವರು, ಅದರ ನಂತರ ಭಾಗ್ಯಜ್ಯೋತಿ ಕೊನೆಯವರು. ಹಾಗೆ 6 ಜನ ಮಕ್ಕಳನ್ನು ಪಡೆದು ಅವರು ಎಲ್ಲರೂ ಈಗ ವಿವಾಹವಾಗಿ ಎಲ್ಲರೂ ಸಾಂಸಾರಿಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿದ್ದಾರೆ ಹರೀಶಣ್ಣ? ಅವರು ಮೊದಲಿನವರು ಹರಿಣಾಕ್ಷಿ ಅವರನ್ನು ಉಬಾಡಕ ಗ್ರಾಮದ ಮದುವೆ ಗದ್ದೆ ಚಿದಾನಂದ ಸರ್ವೋದಯ ಪ್ರಿಂಟರ್ಸ್ ಮಾಲಕರ ಅವರಿಗೆ ಮದುವೆ ಮಾಡಿಕೊಟ್ರು. ತದನಂತರ ಸೋಮಶೇಖರ್ ಕೊಯ್ಂಗಾಜೆ ಇವರು ಕುಯಿಂತೋಡು ತಾಯಿಯ ಮನೆ ಸಂಪಾಜೆ ಗ್ರಾಮದಲ್ಲಿ, ಹಾಗೆ ಅವರು ಪಂಜಾದಿಂದ ಮದುವೆಯಾಗಿ ಪಾಲೋಳಿ ಎಂಬಲ್ಲಿಂದ ವಿವಾಹದರು. ಹಾಗೆ ತೃತೀಯ ಪುತ್ರಿ ಲೀಲಾವತಿ, ಇವರು ಕೋಲ್ಚಾರ್ ಮನೆತನದಲ್ಲಿ ಇದ್ದ ರಾಧಾಕೃಷ್ಣ ಇವರು ಮಿತ್ತಡಕಲ್ಲಿ. ಹಾಗೆ ಚತುರ್ಥನಾಗಿ ನಾನು ಪಾಣತಿಲದಿಂದ ಕೃಷ್ಣಪ್ಪ ಅವರ ಮಗಳನ್ನು ಮದುವೆಯಾದೆ. ಹಾಗೆ ಸತೀಶ್ ಅವರು ಮಂಡಕೋಲು ಗ್ರಾಮದಿಂದ ಕೆಂಪಣ್ಣಗೌಡ ಇವರ ಪುತ್ರಿಯನ್ನು ಮದುವೆಯಾಗಿ, ಹಾಗೆ ಕೊನೆಯವಳಾಗಿ ಭಾಗ್ಯಜ್ಯೋತಿ ಇವಳು ಕಡಬ ಕೋಳ್ಪೆ ಎಂಬಲ್ಲಿಗೆ ಮದುವೆ ಮಾಡಿಕೊಟ್ಟು ಗೋಪಾಲಕೃಷ್ಣ ಅಂತೇಳುವವರಿಗೆ. ಎಸ್, ಹಾಗೆ ಓಕೆ. ಇನ್ನೊಂದು ಜನ್ರೇಷನ್ ಅಂದರೆ 3ನೇ ರಾಮಕೃಷ್ಣ ಗೌಡ್ರಿಗೆ ಹೋಲಿಸಿದ 3ನೇ ಜನ್ರೇಷನ್ ಅವರ ಪರಿಚಯವನ್ನು ಸತೀಶ್ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ತೆ. ಮೊದಲಾಗಿ ನಾನು ಸುದ್ದಿವಾಹಿನಿಯವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಹೆಚ್ಚಾದ ನಾವು ಯಾರು ಒಳ್ಳೆಯ ಕೆಲಸ ಮಾಡಿದರೆ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಕಡಿಮೆ. ಈ ಸಂದರ್ಭದಲ್ಲಿ ಸುದ್ದಿಯವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ರಾಮಕೃಷ್ಣ ಗೌಡರ ಮನೆಯವರ ಪರವಾಗಿ ನಮ್ಮ ಸುದ್ದಿವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ, ಅದೇ ಸ್ಥಾಪಕರಾದಂಥ ಡಾಕ್ಟರ್ ಶಿವಾನಂದ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮೊದಲನಾಗಿ ನಮ್ಮ ದೊಡ್ಡಕ್ಕ ಹರಿಣಾಕ್ಷಿಯರಿಗೆ ಫಸ್ಟು ಮಗಳು, ಅವಳು ಡಾಕ್ಟರ್ ಕೃತಿಕಾ ಅಂತಂದುಬಿಟ್ಟು MSc ಇಂಟಿಗ್ರೇಟೆಡ್ ಮ್ಯಾಥಮೆಟಿಕ್ಸಲ್ಲಿ ಮಾಡಿ ಈಗ ಮದುವೆಯಾಗಿ ಮೈಸೂರಿಗೆ ಇದ್ದಾಳೆ. ಆನಂತರ 2ನೇವನು ಕೃತೇಶ್ ಅಂತಂದುಬಿಟ್ಟು ಈಗ
ತಂದೆ ಜೊತೆ ಸೇರಿಕೊಂಡು ಅವನು ಪ್ರಿಂಟಿಂಗ್ ಬಿಸ್ನೆಸ್ಸನ್ನು ಆರಂಭಿಸಿದ್ದಾನೆ. ಹಾಗೆ ಗ್ರಾಮವನ್ನ ಅಂತ ಹೇಳುವಂಥ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾನೆ. ಹಾಗೆ ನಂತರ ಅಣ್ಣ ಸೋಮಶೇಖರ್ನಿಗೆ 2 ಜನ ಪುತ್ರರು. ಮೊದಲನವನು ಈಶನ್ ಅಂತಂದುಬಿಟ್ಟು ಅವನು ಹೊಂಡಾ ಇದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಸುಳ್ಯದಲ್ಲಿ. 2ನೇವನು ಹಿತ್ತಿನು, ಇದೀಗಲೇ ಅವನು ಫೈನಲ್ BCom ವಿತ್ CA ಮುಗಿಸ್ಬಿಟ್ಟು ಅವನು ಗೇಟ್ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದಾನೆ. ನೆಕ್ಸ್ಟು ಅಕ್ಕ ಲೀಲಾವತಿ, ಅವಳು ದೊಡ್ಡ ಮಗಳು, ಅವಳು ಅದ್ವಿಕಾ ಅಂತ ಅಂದ್ಬಿಟ್ಟು ಅವಳು ಈಗ BAMS ಸೆಕೆಂಡ್ ಇಯರ್ KVG ಆಯುರ್ವೇದಿಕ್ ಕಾಲೇಜಲ್ಲಿ ಮಾಡ್ತಾಯಿದ್ದಾರೆ. ಅವಳು 2ನೇ ಅವಳು ಅನುಷ್ಕಾ ಅಂತ ಅಂದ್ಬಿಟ್ಟು ಅವಳು 10th ಸ್ಟ್ಯಾಂಡರ್ಡ್ ರೋಟರಿ ಸ್ಕೂಲಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ 4ನೇವನು ಹರೀಶು, ಅವನ ದೊಡ್ಡ ಮಗಳು ಈಗ ಫೈನಲ್ ಇಯರು ENC ಇಂಜಿನಿಯರಿಂಗ್ ಮಾಡ್ತಾರೆ, ಇಲ್ಲಿ ಸೈಂಟ್ ಜೋಸೆಫ್ ಮ್ಯಾಂಗ್ಳೂರಲ್ಲಿ ಓದ್ತಾ ಇದ್ದಾಳೆ. ಹಾಗೆ ಅವನ ಪುತ್ರ ಅವನು ಈಗ ಫಸ್ಟ್ PUC ವಿವೇಕಾನಂದ ಕಾಲೇಜು ಪುತ್ತೂರಲ್ಲಿ ಸೈನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ನನ್ನ ಮಗಳು 2 ಹೆಣ್ಮಕ್ಳು, ಅದರಲ್ಲಿ ದೊಡ್ಡವಳು ಎಕ್ಸ್ಪರ್ಟ್ PU ಕಾಲೇಜ್ ಮ್ಯಾಂಗ್ಳೂರು ಒಳಚಿಲಿಯಲ್ಲಿ ಸೆಕೆಂಡ್ PU ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬಳು ಈಗ 8th ಸ್ಟ್ಯಾಂಡರ್ಡು JNV ಮುಡಿಪು ಇಲ್ಲಿ ಓದ್ತಾ ಇದ್ದಾಳೆ. ಕೊನೆಯವಳು ತಂಗಿ, ಅವಳಿಗೆ ಒಬ್ಬಳು ಮಗಳು, ಅವಳಿಗಾಗಲೇ ಸೆಕೆಂಡ್ PUC ಮುಗಿಸಿದ್ದಾಳೆ. ಎಸ್ ಸೋಮಣ್ಣ, ಬಹುಶಃ ನೀವು ಕೇಳಿಕೊಂಡ ಹಾಗೆ ತಂದೆಯವರ ಬಾಲ್ಯದ ದಿನಗಳು ಹೇಗಿತ್ತು? ಭಾಳ ಕಷ್ಟದಿಂದ ಬಾಲ್ಯ ಜೀವನ ಅವರ, ಅಂದರೆ ನಾವು ಕಂಡ ಹಾಗೆ ನಮ್ಮ ಕೋಲ್ಚಾರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಊರು. ಸರಿಯಾದ ರಸ್ತೆ ಇರಲಿಲ್ಲ. ರಸ್ತೆ ಮೊದಲೆಲ್ಲ ಅವರು ಅಲ್ಲಿ ಯಾವುದು ಅಂಚೆ ಕಚೇರಿ ಇಲ್ಲದಂತ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಕಟ್ಟಡದಲ್ಲಿ ಅಂಚೆ ಕಚೇರಿಯನ್ನು ಪ್ರಾರಂಭಿಸಿ ಅವರೇ ಪೋಸ್ಟ್ ಮಾಸ್ಟರ್ ಆಗಿ ದುಡಿದು ಬೆಳಗಿನ ಜಾವ ನಾವೆಲ್ಲ ನೋಡ್ತಾ ಇದ್ದಂತೆ ಅವರು ಸುಳ್ಯ ಅಥವಾ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದರೆ 4:15 ಗಂಟೆಗೆ ಇಡ್ತಿದ್ರು. 4:15 ಗಂಟೆಗೆ ಎದ್ದು ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಅಂಚೆ ಕಚೇರಿ ಅದನ್ನೆಲ್ಲ ಕೆಲಸವನ್ನು ಮುಗಿಸಿ ಬೆಳಗ್ಗೆ ನಡೆದುಕೊಂಡೇ ಸುಳ್ಯಕ್ಕೆ ಬರತಕ್ಕಂಥ ವ್ಯವಸ್ಥೆಗಳಿತ್ತು. ಅಲ್ಲಿಂದ ಸುಳ್ಯಕ್ಕೆ ತನಕ ಆಗ ನಿಮಗೆ ಬಾರ್ಪಣೆಯ ಬ್ರಿಡ್ಜು ಏನು ಸೇತುವೆ ಇರಲಿಲ್ಲ, ಸುಳ್ಯದೊಂದು ಸೇತುವೆ ಇತ್ತು. ಈ ರೀತಿಯ ಒಂದು ಕಷ್ಟ ಜೀವನದಲ್ಲಿ ಅವರು ಆ ಕೋಲ್ಚಾರಿನ ಅಭಿವೃದ್ಧಿಗೆ ಪ್ರಥಮತಃ ಈ ರಸ್ತೆ ಆಗಲಿ ಅಥವಾ ಏನು ವಿದ್ಯುತ್ ಆಗಲಿ ಅಥವಾ ದೂರ ಸಂಪರ್ಕ ಆಗಲಿ ಎಲ್ಲವನ್ನು ತಾನೇ ಮುಂದೆ ನಿಂತು ಮುತುವರ್ಜಿಯಿಂದ ಮಾಡಿಸಿರ್ತಕ್ಕಂಥವರು ತಂದೆಯವರು. ಇದಕ್ಕೆಲ್ಲ ಸಾಕ್ಷಿಗಳು ನಾನು ಕಾಲೇಜು ಮುಗಿದ ನಂತರ ಹರೀಶನು ಕಾಲೇಜು ಮುಗಿದ ನಂತರ ನಾವೆಲ್ಲ ತಂದೆಯವರೊಟ್ಟಿಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡೋದು ತಂದೆಯವರ ಆದೇಶದಂತೆ. ಈ ಎಲ್ಲ ಕೆಲಸಗಳಲ್ಲಿ ಈಗಲೇ ಕೋಲ್ಚಾರ ಅನ್ನುವಂಥದ್ದು ಕಾಡಿನ ಪ್ರದೇಶ. ಆ ಸಂದರ್ಭದಲ್ಲಿ ಹೇಗಿದ್ದಿರಬಹುದು? ಭಾಳ ಕಷ್ಟದಾಯಕ ಆಗಿರ್ತಕ್ಕಂಥದ್ದು. ತೀರಾ ಅಂದರೆ ನಮ್ಮದು ಪ್ರಥಮತಃ 86 ಬಸ್ಸದ್ದು 87ರಲ್ಲಿ ಬಸ್ಸು ಆದ ಸಂದರ್ಭದಲ್ಲಿ ನಾವು ಸುಳ್ಯದಿಂದ ಬಾರ್ಪಣೆ ತನಕ ಸ್ವಲ್ಪ ಆದರೂ ಹೋಗ್ತಿತ್ತು. ಅಲ್ಲಿಂದ ಮತ್ತೆ ಬಸ್ಸು ಮಾತ್ರ ಹೋಗೋದು. ನಾವೆಲ್ಲ ಬಸ್ಸನ್ನು ತಳ್ಳೋದು, ಬಸ್ಸಿಗೆ ಮರುದಿವಸ ತಂದೆಯವರು ಬರೋದು, ಜನರನ್ನು ಸೇರಿಸಿಕೊಂಡು ಕಲ್ಲು ಹಾಕೋದು ರಸ್ತೆಗಳಿಗೆ. ಫುಲ್ಲು ರಸ್ತೆಗಳು ಹೊಂಡ ಗುಂಡಿಯಿಂದ ತುಂಬಿರ್ತಕ್ಕಂಥದ್ದು. ಎಲ್ಲಿ ಮಳೆಗಾಲದಲ್ಲಿ ಗೊಸರಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರಸ್ತೆಗಳಿಗೆಲ್ಲ ಕಲ್ಲು ತುಂಬಿಸಿ ಬಹುಶಃ ಪ್ರತಿನಿತ್ಯ ಪ್ರಥಮತಃ ಊರಿಗೆ ಬಸ್ಸಾದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಹೋಟೆಲ್ಗಳಿರಲಿಲ್ಲ. ಮನೆಯಲ್ಲಿಯೇ ಮನೆಯಲ್ಲಿ ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆ ಮತ್ತು ರಾತ್ರಿಯ ಭೋಜನದ ವ್ಯವಸ್ಥೆ ಇದನ್ನು ತಂದೆಯವರು ಮಾಡಿಸ್ತಾ ಇದ್ರು. ಬಹುಶಃ ತಾಯಿಯವರು ಅದನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಈ ರೀತಿ ಬಹುಶಃ ಕೋಲ್ಚಾರು ಹಂತ ಹಂತವಾಗಿ ಬೆಳೀಲಿಕ್ಕೆ ಬಹುಶಃ ಮೂಲ ಕಾರಣೀಭೂತರು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸರಿ, ಹರೀಶಣ್ಣ, ಈ ಪೋಸ್ಟ್ ಮಾಸ್ಟರ್ ಆಗಿ ಅವರು ಇಲ್ಲಿ ಕೋಲ್ಚಾರಲ್ಲೇ ಕೆಲಸ ಮಾಡ್ತಾ ಇದ್ರು, ಅಲ್ಲ ಬೇರೆ ಕಡೆ ಇಲ್ಲ ಕೋಲ್ಚಾರಲ್ಲಿ ಅಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಅವರು 23 ವರ್ಷ ಕೂಡ ಅಲ್ಲಿ ಒಂದೇ ಕಡೆಯಲ್ಲಿ. ಬಹುಶಃ ಆಗ ಅವರಿಗೆ ಫೀಲ್ಡ್ ಹೋಗ್ಲಿಕ್ಕೂ ಅವರೇ ಇರ್ತಿದ್ರ ಅಲ್ಲ ಹೇಗೆ? ಪೋಸ್ಟ್ ಮ್ಯಾನ್ ಆಗಿ ಇದ್ದರು. ಬೇರೆ ದೇವಪ್ಪಗೌಡ ಅಂತ ಹೇಳಿದ್ರು. ಮತ್ತೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕುಂಜಣ್ಣ ಅಂತೇಳಿ ಒಬ್ಬರು, ಕುಂಜಗಣ್ಣ ಅಂತೇಳಿ ಅವರು ಇದ್ರು. ತದನಂತರ ಇವರೇ ಹೆಚ್ಚಿನ ಅವರ ಜಾಸ್ತಿ
ಇದ್ರು ಇವರ ಪೋಸ್ಟ್ ಮಾಸ್ಟರ್ ಆಗಿ ಆಗ ಆಗ ಎಲ್ಲ ಕೆಲಸ ಕಾರ್ಯಗಳಿಗೂ ಪೋಸ್ಟ್ ಆಫೀಸನ್ನು ಅವಲಂಬಿಸುವ ದಿನಗಳು ಕೂಡ ಇತ್ತು. ಹೌದು ಹೌದು. ಓಕೆ, ಅದ್ರ ಜೊತೆಗೆ ಅವರ ಶೈಕ್ಷಣಿಕ ಶಿಕ್ಷಣದ ಕಾಳಜಿ ಸರ್, ಬಹುಶಃ ಅವರ ಮನೆಯಲ್ಲಿ ಆರಂಭಿಕ ಏನು ಶಾಲೆಯನ್ನ ಅವರ ಅಂದ್ರೆ ನಿಮ್ಮ ಮನೆಯಲ್ಲೇ ಒಂದು ಕೊಠಡಿಯಲ್ಲಿ ತೆರೆದಿದ್ರು ಎನ್ನುವಂತ ಮಾಹಿತಿ ಹೌದಾ? ನಮ್ಮಲ್ಲಿ ಅಂದ್ರೆ ನಮ್ಮ ಈಗಿರುವ ಹಳೆಯ ಮನೆ ಏನಿದೆ ಆ ಮನೆಯಿಂದ ಹೊರಭಾಗದಲ್ಲಿ ಒಂದು ಆವಾಗ ಬೇರೆ ಕೆಲಸದವರು ನಮ್ಮಲ್ಲಿ ಇದ್ರು, ಅವರಿಗೇನೋ ಒಂದೊಂದು ಮನೆ ಇತ್ತಂತ ಅಲ್ಲಿ ಗೇಟಿಂದ ಹೊರಗಡೆ ಇದ್ದ ಭಾಗ, ಅದು ನಮ್ಮದು ಪಟ್ಟಲ್ಯಾಂಡೆ ಬಟ್ ಗೇಟಿಂದ ಹೊರಗಡೆ ಇದೆ, ಅಲ್ಲಿ ಒಂದು ಮನೆ ಇತ್ತಂತೆ. ಅಲ್ಲಿ ಪ್ರಥಮತ ನಮ್ಮ ದೊಡ್ಡಪ್ಪ ಏನು ಹೇಳ್ತಿದ್ರು, ಅವಾಗ ನಾನು SSLC ಮುಗಿಸಿ ಬಂದಾಗುವಾಗ ಯಾರೋ ಒಬ್ಬರು ಪರಮೇಶ್ವರ ಗೌಡ ಯಾರು ಅಂತೇಳಿ ಅವರನ್ನು ನಾನು ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಮಾಸ್ಟರ್ ಆಗಿ ಅಂತಂದುಬಿಟ್ಟು ಅವರು ದೊಡ್ಡಪ್ಪ ಹೇಳ್ತಿದ್ರು. ಆಗ ಅಲ್ಲಿ ಆರಂಭ ಆಗಿತ್ತು ಅಂತ ಹೇಳ್ತಿದ್ರು ಶಾಲೆ. ಆ ಬಳಿಕವೂ ಕೂಡ ಅವರ ಏನು ಸಾಮಾಜಿಕ ಬದುಕಿನಲ್ಲಿ ತುಂಬ ಶಿಕ್ಷಣಕ್ಕೆ ತುಂಬ ಪ್ರಾಧಾನ್ಯತೆ ನೀಡಿದ್ರಲ್ಲ? ಹೌದು. ಅವರಿಗೆ ತುಂಬ ಆಸೆ ಇತ್ತು ಅಂತಂದರೆ ಅವರು ಪ್ರತಿ ಬಾರಿ ಅಂದರೆ ದೊಡ್ಡಪ್ಪನ ಮಕ್ಕಳು ಈಗ ಯಾರಿದ್ದಾರೆ ಅವರು ದೊಡ್ಡವರ ಡಾಕ್ಟ್ರು, ಅವರು ಉಳಿದ ಮಕ್ಕಳೆಲ್ಲ ಒಳ್ಳೆ ಹಂತಕ್ಕೆ ಬಂದಾಗುವಾಗ ಅವರಿಗೆ ಈಗ ನಾವು ಎಲ್ಲ ಇದ್ವಿ ಅಲ್ಲ, ಅವರಿಗೆ ಶಿಕ್ಷಣ ಬೇರೆ ಭಾಳಷ್ಟು ಪ್ರೇಮ ಅಂತಂದರೆ ಅವರು ಕುರುಂಜಿಯವರನ್ನು ಯಾವತ್ತೂ ನೆನೆಸ್ಕೊಳ್ತಾ ಇದ್ರು. ಸುಳ್ಯದಲ್ಲಿ ಅವರೊಂದು ಸಂಸ್ಥೆಯನ್ನು ಸ್ಥಾಪಿಸಿದಾಗ ಯಾವತ್ತೂ ನೆನೆಸ್ಕೊಳ್ತಾ ಇದ್ರು ಅವರು. ಮತ್ತು ಎಲ್ಲರಿಗೂ ಕೂಡ ಅವರಿಗೆ ನಾವೇ ಕೂಡ ಅವರಿಗೆ ಯಾವುದೇ ಓದೋದಿದ್ರು ಕೂಡ ಓದಿಸುವಂಥ ಇದು ಅವರಿಗೆ ಆಸೆ ಇತ್ತು, ಶಕ್ತಿ ಇತ್ತು ಅವಾಗ. ಸೋಮಣ್ಣ, ಬಹುಶಃ ಅವರು ಅವರೇ ಏನು 23 ವರ್ಷಗಳ ಅಂಚೆ ಸೇವೆಯನ್ನು ಸಲ್ಲಿಸಿದ ಬಳಿಕ ಅವರು ರಾಜಕೀಯಕ್ಕೆ ಬಂದದಲ್ವಾ? ಹೌದು. ಅವರು ಏನು ರಾಮಣ್ಣಗೌಡ ಅಡ್ಕರ್ ಅವರ ಮಾರ್ಗದರ್ಶನ ಪ್ರೇರಣೆಯಲ್ಲಿ ಹೇಗೆ ಅವರ ಒಡನಾಟ ಹೇಗಿತ್ತು? ಕೋನಡ್ಕ ನಾವೆಲ್ಲ ಗೋನಡ್ಕ ಮಾಮ ಅಂತೇಳಿ ಕರಿತಿದ್ರು. ಅವರ ಒಡನಾಟ ಅಂತ ಹೇಳಿದರೆ ನಮ್ಮ ಆಗ ಕೇರಳಕ್ಕೆ ನಮ್ಮ ಬಂದಡ್ಕಕ್ಕೆ ರಸ್ತೆ ಸಂಪರ್ಕ ಇರಲಿಲ್ಲ. ಕಾಡಿನ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಂಥ ಒಂದು ದಾರಿ ಮಾತ್ರ ಇತ್ತು. ಆ ರಸ್ತೆ ಆಗಬೇಕು ಅಂತ ಹೇಳ್ತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ರು ನಮ್ಮ ತಂದೆಯವರು. ರಸ್ತೆ ಆಗಲೇಬೇಕು ಅಂತೇಳಿ, ಯಾಕೆಂತ ಹೇಳಿದರೆ ಸಂಪರ್ಕ ರಸ್ತೆ ಆದರೆ ಗೋಲ್ಚಾರ ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮ ಕೇರಳಕ್ಕೆ ನಮಗೆ ಬಹಳ ಕಾಸರಗೋಡು ಆಗಲಿ ಅಥವಾ ಈ ಕಡೆ ಕಾಂಜಂಗಾಡ ಆಗಲಿ ಹೋಗಲಿಕ್ಕೆ ಬಹಳ ಹತ್ತಿರ ಆಗ್ತದೆ ಅಂತೇಳಿ ಪ್ರಥಮತಃ ಈ ಕೋನಡ್ಕ ರಾಮಣ್ಣಗೌಡರನ್ನು ಬಹಳ ಹತ್ತಿರ ಆದವರಿಗೆ ಈ ರಸ್ತೆ ಇದರಲ್ಲಿ. ಆ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅರಣ್ಯ ಇಲಾಖೆಯವ್ರದ್ದು ಬಹಳ ಅಡಚಣೆ ಇತ್ತು. ಅಲ್ಲಿ ಅದು ರಿಸರ್ವ್ ಫಾರೆಸ್ಟ್ ನಾವು ಬಿಡೋದಿಲ್ಲ ಅಂತ. ಬಹುಶಃ ಒಂದು ಸಂದರ್ಭದಲ್ಲಿ ಊರಿನ ಕೇರಳದವರು ಮತ್ತು ನಮ್ಮೂರಿನವರು ಎಲ್ಲ ಒಗ್ಗಟ್ಟಾಗಿ ಒಂದೇ ದಿವಸ 1,000ದಿಂದ ಮೇಲ್ಪಟ್ಟು ಜನರು ನಾವೆಲ್ಲ ಒಟ್ಟಾಗಿ ಸೇರಿ ಆ ರಸ್ತೆಯನ್ನು ಬೆಳಗಿಂದ ಸಾಯಂಕಾಲ ಒಳಗಡೆ ನಿರ್ಮಾಣ ಮಾಡಿ ಅಲ್ಲಿ ವೆಹಿಕಲನ್ನು ಓಡಿಸಿರ್ತಕ್ಕಂಥದ್ದು ಬಹುಶಃ ನಾವೆಲ್ಲ ನಮ್ಮ ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲ ಇವರು ಕೋನಡ್ಕರವರ ಒಂದು ಸಹವಾಸ, ಅವರ ಸಹಯೋಗದೊಂದಿಗೆ ತಂದೆಯವರಿಗೆ ಪ್ರಥಮವಾಗಿ ಅವರೇ ಪ್ರೇರಣೆ ಎಲ್ಲದಕ್ಕೂ. ಬಹುಶಃ ನಂತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೋಗತಕ್ಕಂಥ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಆಗಲಿ ಎಲ್ಲ ಅವರನ್ನೇ ಅವರು ಅವಲಂಬಿಸಿಕೊಂಡು ಹೋಗ್ತಾ ಇದ್ರು. ಪೂರ್ಣ ಪ್ರಮಾಣದ ರಸ್ತೆ ಆಗಲಿಕ್ಕೆ ಎಷ್ಟೋ ದಶಕಗಳು ಬೇಕಾಯಿತು, ಕೆಲವು ವರ್ಷಗಳ ಹಿಂದಷ್ಟೇ ಆಯಿತು. ಆದರೆ ಈಗ ಅದಾದ ನಂತರ ತುಂಬಾ ಆ ಭಾಗದ ಮತ್ತು ಈ ಭಾಗದ ಇಡೀ ಪರಿಸ್ಥಿತಿಯ ಬದಲಾಗಿರುವಂಥ ನ್ಯಾಯಾಲಯದ ಮುಖಾಂತರ ಬಹುಶಃ ನಮ್ಮ ದೊಡ್ಡ ತಂದೆಯವರೇ ವೆಂಕಟರಮಣ ಅವರೇ ಅದನ್ನು ದಾಖಲೆ ಮಾಡಿ ನಂತರ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿರ್ಬೇಕಲ್ಲ. ಹೌದು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ನಮ್ಮ ಪರವಾಗಿ ರಸ್ತೆ ಆಗಬೇಕರ ಪರವಾಗಿ ಒಂದು ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದು ನಾವೆಲ್ಲ ತಿಳಿದಿರ್ತಕ್ಕಂಥದ್ದು. ಓಕೆ, ಬಹುಶಃ ಆರಂಭಿಕ ಅವರ ಸಹಕಾರ ಕ್ಷೇತ್ರದ ಸೇವೆ, ಅವರೇನು ಆಲೆಟ್ಟಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದರು, ನೀವೀಗ ಕಳೆದ 18 ವರ್ಷಗಳಿಂದ ಒಂದು ದಾಖಲೆಯ ರೀತಿಯಲ್ಲಿ ಸಂಪಾಜೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಹೇಗೆ ಅವರ ಸಹಕಾರ ಕ್ಷೇತ್ರದ ಸಾಧನೆ ಬಗ್ಗೆ ಹೇಳೋದು? ಅವರು ಸಹಕಾರಿ ಸಂಘದಲ್ಲಿ ಪ್ರಥಮದ ನಿರ್ದೇಶಕರಾಗಿದ್ದರು. ತದನಂತರ ಆಲೆಟ್ಟಿ ಸಹಕಾರಿ ಸಂಘದ ಆ ಒಂದು ಮೂಲತಃ ಈಗಿರತಕ್ಕಂಥ ಕಟ್ಟಡ ಫಸ್ಟಿಗೆ ಇರತಕ್ಕಂಥ ಕಟ್ಟಡದಲ್ಲಿ ಆ ನಿರ್ಮಾಣಕ್ಕೆ ಭಾಳ ಉತ್ಸುಕತೆಯಿಂದ ಜವಾಬ್ದಾರಿಯಿಂದ ಅವರಾಗಲಿ ಜನಾರ್ದನ ಗೌಡರಾಗಲಿ ಪಾಪು ಸಾಹೇಬ್ರಾಗಲಿ ಇವರೆಲ್ಲ ಸೇರಿಕೊಂಡು ಸಂಘವನ್ನು ಅಭಿವೃದ್ಧಿಪಡಿಸುವಂಥ ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಅವರಿಗೆ ಮೂಲ ಪ್ರೇರಣೆ ಸಹಕಾರಿ ರಂಗದ ಮುಖಾಂತರ ಅವರು ಹೆಚ್ಚಿನ ಬೆಳವಣಿಗೆ ಕಂಡ ನಂತರ ಅವರು ರಾಜಕೀಯ ಕ್ಷೇತ್ರಕ್ಕೆ ಕದಮುಗಿದ್ದು. ಓಕೆ, ಹರೀಶಣ್ಣ ಮಂಡಲ ಪ್ರಧಾನರಾಗಿದ್ರಲ್ಲ? ಹೌದು, ಆಲೆಟ್ಟಿ. ಹೌದು. ಬಹುಶಃ ಆ ಸಂದರ್ಭದ ನೆನಪುಗಳು? ಅವರು ಮಂಡಲ ಪ್ರಧಾನರಾಗಿ 5 ವರ್ಷದಲ್ಲಿ, ಆಗ ಮಂಡಲ ಪ್ರಧಾನ ಅಂತ ಹೇಳಿದರೆ ಈಗ ಸುಮಾರು
MLA ಪವರ್ ಇತ್ತಿದ್ದಕ್ಕಂಥ ಒಂದು ಇದು ಬಹಳ ಬಲಿಷ್ಠವಾಗಿರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆ. ಹೌದೌದು. ಆ ಸಮಯದಲ್ಲಿ ಅವರು ಮಂಡಲಪ್ರಧಾನರಾಗಿ ಅವರಿಗೆ ಊರಿಗೆ ಬೇಕಾದಂತೆಲ್ಲುವಂಥಲ್ಲ, ಗ್ರಾಮಕ್ಕೆ ಇಡೀ ಆಲೇಟಿ ಗ್ರಾಮವನ್ನೇ ಸಾಧಾರಣ ನಮಗೆ ಕಲ್ಚರ್ ಪದಿಂದ ಹಿಡಿದದ್ದು ಪೆರಾಜೆ ಗ್ರಾಮಕ್ಕೆ ಟಚ್ ಆಗಿ ಅಲ್ಲಿ ಕೇರಳ ಬಾರ್ಡರ್ ಆಗಿ ಇಲ್ಲಿ ಮಂಡಕೋಲು ಅಜ್ಜವಾರಕ್ಕೆ ಟಚ್ ಇರುವಂಥದ್ದು ಅತಿ ದೊಡ್ಡ ಗ್ರಾಮ. ಆ ಗ್ರಾಮದಲ್ಲಿ ರಸ್ತೆಗಳದ್ದೇ ಸಮಸ್ಯೆಗಳಿತ್ತು. ಮತ್ತು ಓಡಾಟಗಳಿಗೆ ಹಾಗೆ ಬಸ್ಸಿನ ವ್ಯವಸ್ಥೆಗಳದ್ದು ಹಾಗೆ ಬಡ್ಡರ್ಕ ರಸ್ತೆ ಆಗಿರ್ಬೋದು, ನಮ್ಮದು ಆಲೇಟಿ ರಸ್ತೆ ಮೈನ್ ನಮಗೆ ಆಲೇಟಿ ಗ್ರಾಮದಲ್ಲಿ 2 ರಸ್ತೆಗಳಿಗೆ ಹಾಗೆ. ಮೊದಲು ಕರ್ನಾಟಕ ರಸ್ತೆ ಇರ್ಬೋದು, ಕೋಲ್ಚರ್ ರಸ್ತೆ ಇರ್ಬೋದು, ಕಚ್ಚಾ ರಸ್ತೆಗಳಿರ್ಬೋದು. ಆ ಸಮಯದಲ್ಲಿ ಅವರಿಗೆ ಎಷ್ಟು ಬಸ್ಸಿನ ವ್ಯವಸ್ಥೆಗೆ ಬೇಕಾದಷ್ಟು ರಸ್ತೆಗೆ ಬೇಕಾದ ಕಿರು APMC ಇದರಿಂದ ಮೊತ್ತದಿಂದ ಆಗಿರ್ಬೋದು, ಮತ್ತು ಜಿಲ್ಲಾ ಪಂಚಾಯತು, ಮತ್ತು ಆ ಸಮಯದಲ್ಲಿ ಮಂಡಲ ಪಂಚಾಯತ್ ಇರುವಾಗ ಜಿಲ್ಲಾ ಪಂಚಾಯತ್ ಇತ್ತು. ಜಿಲ್ಲಾ ಪಂಚಾಯತ್ ಆ ಮೊತ್ತ ಜಾಸ್ತಿ ಹೌದು, ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ರಸ್ತೆಗಳಿಗೆ ಬೇಕಾದ ಮೊತ್ತವನ್ನು ತಂದು ಅವರಿಗೆ ಎಷ್ಟು ಶ್ರಮ ಉಂಟು ಆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಮಂಡಲ ಪ್ರಧಾನವಾಗಿ. ಓಕೆ, ಅದರ ಜೊತೆಗೆ ಬಹುಶಃ ಅದಕ್ಕೆ ಹೇಳೋದಕ್ಕಿಂತ ಮುಂಚೆ ಅವರ ಸ್ವಭಾವ ಹೇಗಿತ್ತು? ಈಗ ನಾವೆಲ್ಲ ಬಹುಶಃ ನಾನು ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು. ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿ ಅವರ ಸಭಾ ಕಲಾಪ ನಡೆಸಿದ ರೀತಿಯನ್ನು ಕೂಡ ನಾನು ಹತ್ರದಿಂದ ಕಂಡಿದ್ದೇನೆ. ನಾವೆಲ್ಲ ಗಮನಿಸಿಕೊಂಡಾಗ ತುಂಬ ಮೃದು ಮತ್ತು ಸ್ವಭಾವ ಅವರದ್ದು. ಹೇಗಿರ್ತಿದ್ರು ಸತೀಶಣ್ಣ? ತುಂಬ ಸಾಫ್ಟ್, ಅಂದರೆ ಅವರು ಬೇರೆ ವ್ಯಕ್ತಿಗಳ ಜೊತೆ ವ್ಯವಹರಿಸ್ತಕ್ಕಂಥದ್ದನ್ನು ನಾವು ಖಂಡಿತವಾಗಲೂ ಅದನ್ನು ಮಾದರಿಯಾಗಿ ಯಾವತ್ತೂ ತಗೊಳ್ತೇವೆ. ನಾವು ಕೆಲವೊಮ್ಮೆ ಸಿಟ್ಟು ಬಂದರೆ ಮಾತ್ರ ಮನುಷ್ಯ ಆಗದ ರೀತಿಯಲ್ಲಿ, ಅಂದರೆ ಅವರು ಸಿಟ್ಟು ಬರೋದೇ ಕಡಿಮೆ, ಯಾವತ್ತೂ ಬರೋದಿಲ್ಲ. ನಾವು ಕಂಡಿದ್ದವರ ಲೈಫಲ್ಲಿ ಒಂದು 2-3 ಬಾರಿ ಮಾತ್ರ ನಾವು ಅವರನ್ನು ಅಷ್ಟು ಸಿಟ್ಟುಕೊಂಡಿದ್ದಾರೆ. ಅಂದರೆ ಅಂಥ ಕಾರಣ ಇದ್ದರೆ ಮಾತ್ರ, ಇಲ್ಲಂತಂದರೆ ಯಾವುದೇ ಕಾರಣಕ್ಕೂ ಅವರು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಮತ್ತು ಭಾಳಷ್ಟು ಅವರ ಶಿಸ್ತು ಮತ್ತು ಅವರ ಇರ್ತಕ್ಕಂಥ ಅವರ ಮಾದರಿ ಇತ್ತಲ್ಲ, ಅದು ನಾವು ಇವತ್ತಿಗೂ ಕೂಡ ರೋಲ್ ಮಾಡೆಲ್ ಅಂತೇಳಿ ತಗೊಳ್ಳೋದಿದ್ದರೆ ಪಾಪ ಯಾವುದು. ಅನೇಕ ನಾಯಕರ ಒಡನಾಟ ಇದ್ದಿರ್ಬೋದಲ್ಲ ಸೋಮಣ್ಣ? ಹೌದು, ಅವರಿಗೆ ರಾಜಕೀಯವಾಗಿ ಊರಿನಲ್ಲಿ ಅವರ ಬಹಳ ಒಡನಾಟ ಇರತಕ್ಕಂಥವರು ವಿವೇಕಾನಂದ ಗೌಡ ಕೋಲ್ಚಾರ್ ಅವರು ಮತ್ತು ತಂದೆಯವರು ಯಾವುದೇ ನ್ಯಾಯ ಪಂಚಾಯತಿಗಿದ್ದರೆ ಅವರು ಜೊತೆಯಾಗಿ ಹೋಗ್ತಿದ್ದರು. ಅವ್ರ ಜೊತೆಯಾಗಿ ಹೋಗಿ ಬಹುಶಃ ಸತೀಶ ಹೇಳಿದಂತೆ ನಮ್ಮ ತಂದೆಯವರು ಬಹಳ ಸಾಫ್ಟ್, ಅವರು ಸ್ವಲ್ಪ ಮುಂಗೋಪಿ ವಿವೇಕಾನಂದರು. ಬಹುಶಃ ನ್ಯಾಯ ಪಂಚಾಯತಿಗೆಯಲ್ಲಿ ಆಗ ಇಬ್ಬರ ಸ್ವಭಾವದಲ್ಲಿ ಹೆಚ್ಚಿನ ನ್ಯಾಯ ಪಂಚಾಯತಿಗಳು ಕೋರ್ಟು ದಾವಿಲ್ಲದೆ ಮುಗಿತಾ ಇರತಕ್ಕಂಥ ಪರಿಸ್ಥಿತಿ ಅಲ್ಲಿ ಇತ್ತು. ಮತ್ತಿನ್ನು ಅವರನ್ನು ಊರಿನಲ್ಲಿ ಮಾಸ್ಟರ್ ಅಂತೇಳಿ ಎಲ್ಲರೂ ಅವರನ್ನು ಮಾಸ್ಟರ್ ಅಂತೇಳಿ ಕರೆಯೋದು. ಅವರು ಪೋಸ್ಟ್ ಮಾಸ್ಟರ್ ಆಗಿ ವೃತ್ತಿಯಲ್ಲಿದ್ದರಿಂದಾಗಿ ಇವತ್ತಿಗೂ ರಾಮಕೃಷ್ಣ ಗೌಡ ಅಂತ ಹೇಳಿದರೆ ಕೆಲವರಿಗೆ ಎಲ್ಲಿ ಗೊತ್ತಿರಲಿಕ್ಕಿಲ್ಲ. ಮುಸ್ಲಿಂ ಸಹೋದರರಿಗೆ ಹೆಚ್ಚಿನವರಿಗೆ ಮಾಸ್ಟರ್ ಪೊರೆ ಎಲ್ಲಿ ಅಂತ ಹೇಳಿದರೆ ಮಾತ್ರ ಅವರಿಗೆ ಗೊತ್ತಾಗೋದು, ಹಾಗಿದ್ರೆ ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ. ಆ ರೀತಿ ಎಲ್ಲರ ಬಾಯಲ್ಲಿ ಅವರು ಮಾಸ್ಟರ್ ಅಂತೇಳಿ ಚಿರಪರಿಚಿತರಾಗಿದ್ದರು. ಮತ್ತು ಒಡನಾಟದಲ್ಲಿ ಇನ್ನೂ ನಾಂಗುಲಿ ಪೋಯಾಗೌಡ್ರು ಅಂತ ಹಿರಿಯರಿದ್ದರು. ಅವರು ತಂದೆಯವರಿಂದ ಸೀನಿಯರ್, ಅವರ ಮಾರ್ಗದರ್ಶನ ಏನಾದರೂ ಬೇಕಿದ್ರೆ ಇದು ಮಾಡಲಿಕ್ಕೆ. ಮತ್ತಿನ್ನು ಅಚ್ಯುತ ಭಟ್ರು ಅವರು ಕುಂಭಕೋಡು, ಅವರು ತುಂಬ ಅವರ ಮಗ ಈಗ ಚಿದಾನಂದ್ರವರು, ಅವರ ಮಿತ್ರತ್ವ ತುಂಬ ಇತ್ತು. ಅಚ್ಯುತ ಭಟ್ರು ಅವರು ನಮ್ಮ ಅಜ್ಜನಿಗೆ ಸಹ ಭಾಳ ನಿಕಟ ಬಾಂಧವ್ಯ. ನಮ್ಮ ಜಾಗದ ಇದರಲ್ಲಿ ವ್ಯವಹಾರದಲ್ಲೆಲ್ಲ ಪ್ರಥಮತಃ ಅಚ್ಯುತ ಭಟ್ರೆ ಅದನ್ನು ಖರೀದಿ ಮಾಡಿ ನಂತರ ನಮ್ಮ ಅಜ್ಜನಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಂದ ನಮ್ಮ ಕುಟುಂಬಕ್ಕೆ ಬಹಳ ನಿಕಟ ಬಾಂಧವ್ಯ ಇರತಕ್ಕಂಥದ್ದು ಇದ್ದದ್ದು ಇದೆ. ಅಚ್ಯುತ ಭಟ್ರ ಕುಟುಂಬ ಮತ್ತು ವಿವೇಕಾನಂದರ ಗೌಡ್ರ ಕುಟುಂಬ ಮತ್ತು ನಾಂಗುಳಿ ಪೋಯಗೌಡರು. ಎಸ್, ವಾಹನ ಚಾಲನೆ ಮಾಡ್ತಾ ಇದ್ರ ಸತೀಶಣ್ಣ? ಅಂದರೆ ಫಸ್ಟ್ ಅವರಿಗೆ ಸೈಕಲ್ ಇತ್ತಂತೆ, ಆವಾಗ ಸೈಕಲ್ ಓಡಿಸ್ತಾ ಇದ್ದಾರೆ. ಅದು ನನಗೆ ಅವರ ಸೈಕಲನ್ನು ಅವರ ಹತ್ರ ಓನ್ ಸೈಕಲ್ ಇದ್ದು ನನಗೆ ಗೊತ್ತಿಲ್ಲ, ಅಣ್ಣನೇನೋ ಒಮ್ಮೆ ಕರ್ಕೊಂಡು ಹೋಗ್ತಿದ್ದು ಅದು ಇದೆಲ್ಲ ಕೇಳ್ತಾ ಇದ್ರು. ಆ ನಂತರದಲ್ಲಿ
ಈ 2 ಅಂತ ಕಾಣಿಸುತ್ತೆ. ಮತ್ತು 2ರಲ್ಲಿ ನಾವು ಆವಾಗ ಮಹೀಂದ್ರ ಜೀಪು ಹೊಸದಾಗಿ ಆವಾಗ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ಅವರು ಸಣ್ಣದರಲ್ಲಿ ವಿವೇಕಾನಂದ ಗೌಡರು ಆವಾಗಲೇ 70 ಸಮಥಿಂಗಲ್ಲಿ ಅವ್ರ ಹತ್ರ ವೆಹಿಕಲ್ ಇತ್ತು. ಆವಾಗ ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಗಾಡಿಯನ್ನು ಕಲ್ತಿದ್ರು. ಆ ನಂತರ ಏನೋ ಸಣ್ಣ ಆಕ್ಸಿಡೆಂಟ್ ಆದಂತಂದ್ರೆ ಆ ನಂತರ ಗಾಡಿ ತೊಗೊಂಡೋಗ್ತಿರ್ಲಿಲ್ಲ ಅಂತಂತಿದ್ರು. ನಂತರ ನಮಗೆ ಓನ್ ಜೀಪ್ ಬಂದ ನಂತರ ಅವರು ಡ್ರೈವಿಂಗನ್ನು ಸ್ಟಾರ್ಟ್ ಮಾಡಿದ್ರು 92 ನಂತರ. ಆನಂತರ ಸ್ಟಿಲ್ ಅವರು 2013 ತೀರ್ಕೊಳ್ಳಿಕ್ಕೆ 1 ತಿಂಗಳ ಹಿಂದೆವರೆಗೂ ಕೂಡ ಅವರು ಡ್ರೈವ್ ಮಾಡ್ತಾ ಇದ್ರು. ಓಕೆ, ಪ್ರಿಯ ವೀಕ್ಷಕರೇ, ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಈ ಎಪಿಸೋಡ್ ಮುಂದುವರಿಯಿತು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಆತ್ಮೀಯ ವೀಕ್ಷಕರೇ, ಬ್ರೇಕ್ನ ಬಳಿಕ ಮತ್ತೆ ಮರೆಯದ ವಿಶೇಷ ಎಪಿಸೋಡ್ಗೆ ಸ್ವಾಗತ. ಈ ಕಂತಿನಲ್ಲಿ ನಾವು ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿದ್ದವರು ಕೊಯ್ಂಗಾಜೆ ರಾಮಕೃಷ್ಣಗೌಡರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ಪುತ್ರರಾಗಿರುವಂಥ ಸೋಮಶೇಖರ ಕೊಯ್ಂಗಾಜೆ, ಹರೀಶ್ ಕೊಯ್ಂಗಾಜೆ ಮತ್ತು ಸತೀಶ್ ಕೊಯ್ಂಗಾಜೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಹುಶಃ ಹಳೆಯ ನೆನಪುಗಳನ್ನು ಕೇಳಿಕೊಳ್ಳುವುದು ಅಂತಂದರೆ ತುಂಬ ನಮ್ಮೆಲ್ಲ ಮನ ಪುಳಕಗೊಳ್ಳುವಂಥದ್ದು. ನಾವು ಇವತ್ತೇನು ಕೋಲ್ಚಾರು ಬಂದಡ್ಕ ರಸ್ತೆಯ ಮೂಲಕ ಸಾವಿರಾರು ವಾಹನಗಳು ಅಲ್ಲಿ ಪ್ರವೇಶಿಸ್ತಾ ಇದೆ, ಸಂಚಾರವನ್ನು ನಡೆಸ್ತಾ ಇದೆ, ಉಭಯ ರಾಜ್ಯಗಳ ನಡುವೆ ಒಡನಾಟಕ್ಕೆ ಸಹಕಾರಿಯಾಗಿದೆ. ಬಹುಶಃ ಆ ರಸ್ತೆ ಹೇಗಿತ್ತು ಆ ಸಂದರ್ಭದಲ್ಲಿ? ಬಹುಶಃ ನಿಮ್ಮ ಜಾಗದ ಮೂಲಕವೇ ಅದು ಹಾದು ಹೋಗಬೇಕು, ನಿಮ್ಮ ಪಟ್ಟ ಲ್ಯಾಂಡಿನ ಮೂಲಕ ಎನ್ನುವುದನ್ನು ಕೂಡ ನಾವು ಕೇಳಿದ್ದೇವೆ. ಸತೀಶನ, ಅದು ಆ್ಯಕ್ಚುಲಿ ಅಂತಂದರೆ ಬ್ರಿಟಿಷ್ ಗೌರ್ಮೆಂಟ್ ಇರಬೇಕಾದ್ರೆ ಆವಾಗ ಮೆಡ್ರಾಸ್ ಗೌರ್ಮೆಂಟ್ ಬಂದ ನೆಕ್ಸ್ಟು. ಆವಾಗ ನಮಗೆ ಬ್ರಿಟಿಷ್ ಬಂಗ್ಲೋ ಈಗ ನಮ್ಮ ಮನೆಯಿಂದ ಸ್ವಲ್ಪ ಈ ಕಡೆ ಇದೆ. ಒಂದು ನಮ್ಮ ಇದು ತೆಂಗಿನ ತೋಟ ಕಳೆದು ಒಂದು 200 ಮೀಟ್ರ್ ಈ ಕಡೆ ಮೇಲ್ಗಡೆ ಬ್ರಿಟಿಷ್ ಬಂಗ್ಲೋ ಈಗಲೂ ಇದೆ. 1916 ಅದು ಕಟ್ಟಿರ್ತಕ್ಕಂಥದ್ದು. ಆಗೇನು ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ದಂಥ ಬಿಲ್ಡಿಂಗ್. ಅಲ್ಲಿ ತನಕ ಏನಿದೆ ಆವಾಗ ಕಾರ್ಟ್ ರಸ್ತೆ ಅಂತಂದುಬಿಟ್ಟು ಇದ್ದಷ್ಟೇ. ಅವಾಗ ಎತ್ತಿನ ಗಾಡಿ ಹೋಗಲಿಕ್ಕೆ ತಕ್ಕ ಇದ್ದದಂತೆ. ಅದು ಆ್ಯಕ್ಚುಲಿ ನೀವು ಪಂಜಿಕಲ್ಲಿಂದ ಹೀಗೆ ಕ್ರಾಸ್ ಆಗಿ ಅಜ್ಜಾವಾರದಿಂದ ಬಂದುಬಿಟ್ಟು ಪೈಂಬೆಚ್ಚಾಲಾಗಿ ಅದಲ್ಲಿ ಬಂಗ್ಲೋ ತನಕ ಇದ್ದಂಥ ರಸ್ತೆ. ಅದಕ್ಕಿಂತ ಮುಂದೆ ಹೋಗುವಂಥದಕ್ಕೆ ನಿಮಗೆ ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಲಿಂದ ನೆಕ್ಸ್ಟು ಅಲ್ಲಿ ಪೂರ್ತಿ ಪಟ್ಟ ಲ್ಯಾಂಡ್ ರಿಸರ್ವ್ ಫಾರೆಸ್ಟ್ ಆ ಕಡೆ ಬರುತ್ತೆ, ಈ ಕಡೆ ಸ್ವಲ್ಪ ರೆವಿನ್ಯೂ ಬರ್ತಿತ್ತು. ಬಟ್ ಆ್ಯಕ್ಚುಲಿ ಈಗ ನಮಗಿದ್ದದ್ದು ಆವಾಗ ಕಾಟ್ ರಸ್ತೆ ಅಂತಂದುಬಿಟ್ಟು ಈಗ ಏನು ನಾವು ಹೇಳ್ತೇವೆ ನಮ್ಮ ಪೈಂಬೆಚ್ಚಾಲಿನಿಂದ ಕ್ರಾಸ್ ಆಗಿಬಿಟ್ಟು ನಾಂಗೂಳಿ ಅವರ ಮನೆಗೆ ಹೋಗುವ ರಸ್ತೆಯಿಂದ ಹಾಗೆ ಹೋಗಿ ಅದು ಕಣಕ್ಕೂರಿನ ಕಾಡಿನಲ್ಲಿ ಮಧ್ಯದಲ್ಲಿ ಸೇರಿ ಅದು ನೇರ
ಬಂದಡಕಕ್ಕೆ ಹೋಗ್ಲಿಕ್ಕಿಂತ ಒಂದು ಕಾಟ್ರ್ ಯಾವುದು ಎತ್ತಿನ ಗಾಡಿಯ ಒಂದು ಇದಕ್ಕೆ ಮಾತ್ರ ದಾರಿ. ಆ ನಂತರದಲ್ಲಿ ತಂದೆಯವರು ಆಗ ಯುವಕರಾಗಿದ್ದರು. ಆಮೇಲೆ ದೊಡ್ಡಪ್ಪ ವಕೀಲ ವೃತ್ತಿಗೆ ಆರಂಭದಲ್ಲಿದ್ದವರು. ನಮ್ಮ ಅಜ್ಜ ಏನಿದ್ದಾರೆ ಅವರು ಅವಾಗ ಆಲ್ಮೋಸ್ಟ್ ಅವ್ರದ್ದು ಏಜು ಅವಾಗ 80 ಹತ್ರ ರೀಚ್ ಆಗಿದ್ದವರು. ಆ ಸಂದರ್ಭದಲ್ಲಿ ಈ ನಮ್ಮದೇ ಒಂದು ಪಟ್ಟಾ ಲ್ಯಾಂಡ್ನಲ್ಲಿ ಈ ರೋಡನ್ನು ಕ್ರಾಸ್ ಮಾಡಿಕೊಟ್ಟು ಆ ನಂತರದಲ್ಲಿ ರೆವಿನ್ಯೂ ಅಪ್ ಟು ಕಣಕೂರು. ಆ ಕಣಕೂರು ಕಳೆದ ನಂತರ ನೆಕ್ಸ್ಟ್ ಫಾರೆಸ್ಟು. ಅದು ಹಾಗೆ ಕನೆಕ್ಟ್ ಆಗ್ತಾ ಹೋಯ್ತು ಆ ರೋಡ್, ಸ್ಟ್ರೈಟ್ ರೋಡ್. ಅದು ಇಲ್ಲದಿದ್ರೆ ಸುತ್ತಿ ಬೆಳೆಸಿ ಹೋಗ್ತಾ ಇತ್ತು. ಯಾವ ಸಂಪರ್ಕ ಅಂತಂದ್ರೆ ಫಾರೆಸ್ಟ್ ಬಿಟ್ಟು ಮನೆಗಳಿರುವುದಕ್ಕೆ ಸಂಪರ್ಕ ಇರುವ ರಸ್ತೆನೇ ಇಲ್ಲಾಗಿತ್ತು, ಹೊರಗಿಂದ ಬರ್ತಾ ಇತ್ತು. ಈಗ ಮಧ್ಯದಲ್ಲಿ ಆದ ಕಾರಣ ಎಲ್ಲ ಮನೆಗಳು ಸಂಪರ್ಕ ಆಗುವ ರೀತಿಯಲ್ಲಿ ರಸ್ತೆ ಇತ್ತು. ಸರಿ. ಅದ್ರ ಜೊತೆಗೆ ಸುಳ್ಳು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ಸೋಮಣ್ಣ. ಬಹುಶಃ ತಾವು ಕೂಡ ಅದರ ಸದಸ್ಯರಾಗಿದ್ದೀರಿ ಆ ಬಳಿಕ, ಎಷ್ಟೋ ದಶಕಗಳ ಬಳಿಕ. ನಿಮ್ಗೆ ಗೊತ್ತಿದೆ, ಬಹುಶಃ ಮಂಡಲ ಪಂಚಾಯತ್ ವ್ಯವಸ್ಥೆಗೆ ಹೋಲಿಸಿದರೆ ತಾಲೂಕು ಪಂಚಾಯತ್ ಒಂದು ಸ್ವಲ್ಪ ದುರ್ಬಲ ವ್ಯವಸ್ಥೆ. ಆದರೆ ತಾಲೂಕು ಮಟ್ಟದ ಜವಾಬ್ದಾರಿ ಇತ್ತು. ತಂದೆಯವರ ಕಾಲದಲ್ಲಿ ಆ ಒಂದು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಸಂದರ್ಭದ ನೆನಪುಗಳು. ನೀವು ಹೇಳಿದಂತೆ ತಾಲೂಕ್ ಪಂಚಾಯತಿ ತಂದೆಯವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿಗೆ ಸಹ ಬಹಳ ಅಧಿಕಾರ ಇತ್ತು. ಎಲ್ಲ ಗ್ರಾಮ ಸಭೆಗಳಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರೇ ಹೋಗಿ ಉಪಸ್ಥಿತರಿರ್ತಕ್ಕಂಥ ಅವಕಾಶಗಳಿತ್ತು. ಹಾಗಾಗಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಹೋಗಿ ಗ್ರಾಮ ಸಭೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ಅವತ್ತು ಬೆಳಿಗ್ಗೆ ತನ್ನ ಸ್ವಂತ ಜೀಪಿನಲ್ಲಿ ಮನೆಯಿಂದ ಬಂದು ತಾಲೂಕ್ ಪಂಚಾಯತಿಯಲ್ಲಿ ಇಟ್ಟ ನಂತರ ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದಿದ್ರೆ ಮಾತ್ರ ಅವರು ಒಂದು ದಿವಸವೂ ಅವರ ಇಲಾಖೆಯ ಇಲ್ಲಿಯ ತಾಲೂಕ್ ಪಂಚಾಯತಿ ವಾಹನವನ್ನು ಮನೆಗೆ ತಂದಿರ್ತಕ್ಕಂಥ ನಾವು ನೋಡಿಲ್ಲ. ಏನು ಕಚೇರಿಯ ಅವಧಿಗೆ ಬಂದರೆ ಕಚೇರಿ ಭಾಗವಹಿಸಿದ ನಂತರ ಕಚೇರಿಯಿಂದಲೇ ಹೋಗತಕ್ಕಂಥದ್ದಲ್ಲದೆ, ನಂತರ ನಾವು ಹಲವು ಬಾರಿ ನಾನು ಹೇಳಿದುಂಟು, ರಾತ್ರಿ ಆಗುವಾಗಲ್ಲ, ಯಾಕೆ ನಿಮಗೆ ಅವರು ಡ್ರೈವರ್ನ ಕರ್ಕೊಂಡು ಬಂದು ಬಿಟ್ಟು ಹೋಗ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಬೇಡ, ನಮಗೆ ನಮ್ಮ ವಾಹನ ಉಂಟಲ್ಲ ಅದರಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಹೌದು, ಆ ರೀತಿಯಲ್ಲಿ ಅವರು ಕೆಲಸಗಳನ್ನು ನಿರ್ವಹಿಸ್ತಿದ್ರು. ಬೆಳಿಗ್ಗೆ ಇವತ್ತು ಗ್ರಾಮ ಸಭೆ ಇದೆ ಅಂತ ಹೇಳಿದರೆ ಸಂಪಾಜೆ ಅಥವಾ ಆ ಕಡೆ ನಿಮಗೆ ಬೆಳ್ಳಾರ ಸೈಡ್ ಎಲ್ಲ ಹೋಗಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಬರಬೇಕಾಗ್ತದೆ ಕಚೇರಿಗೆ. ಬೆಳಿಗ್ಗೆ ಬಂದು ವಾಹನದಲ್ಲಿ ಬಂದು ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ 10 ಗಂಟೆಗೆ ಸಭೆ ಅಂತ ಹೇಳಿದರೆ 10 ಗಂಟೆಗೆ ಸರಿಯಾಗಿ ಅವರ ಜೀವನದಲ್ಲಿ ಅದು ನಾವೆಲ್ಲ ಕಲ್ತುಕೊಳ್ತಕ್ಕಂಥ ಮೊದಲ ಪಾಠವೇ ಅವರದ್ದು ಶಿಸ್ತು. ಆ ವಸ್ತ್ರದಲ್ಲಿ ಆಗಲಿ ಮತ್ತು ಅವರ ಸಮಯ ಪಾಲನೆ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದಕ್ಕೆ ನಾವು ಹೋಗಬೇಕು ಅಂದಿದ್ರೆ ಅವರು ಟೈಮ್ ಟು ಟೈಮ್ ಅವರು ಹೊರಟು ಬಂದರು, ಜೀಪಲ್ಲಿ ಕೂತ್ಕೊಂಡ್ರು. ಮತ್ತು ನಾವು ಬರಲಿಕ್ಕೆ ನಮ್ಮ ಮನೆಯವರು ಹೆಂಗಸರೆಲ್ಲ ಸ್ವಲ್ಪ ಲೇಟ್ ಆದರೆ ಮತ್ತೆ ಅವರು ಬೈಕೊಂಡೇ ಕೂತು ಎಷ್ಟು ಲೇಟ್ ಆಯಿತು ಹೋಗಲಿಕ್ಕೆ ಅಂತೇಳಿ ಆ ರೀತಿಯ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ತಂದೆಯವರು. ತುಂಬ ಸರಳತೆ ಅಲ್ವಾ ವಸ್ತ್ರಧಾರಣೆಯಲ್ಲೂ ಕೂಡ? ಹೌದು, ಅವರು ಯಾವತ್ತೂ ಪ್ಯಾಂಟ್ ಧರಿಸಿರ್ತಕ್ಕಂಥ ನಾನು ಕಾಣಲಿಲ್ಲ, പക്ഷെ ನಾವು ಯಾರು ಕಾಣಲಿಲ್ಲ. ಅವರು ಯಾವುದು ಬಿಳಿ ವಸ್ತ್ರಧಾರಿಯಾಗಿ, ಅದು ಶರ್ಟು ಸಹ ಹಾಗೆ, ಅವರು ಕಲರ್ ಡ್ರೆಸ್ಸುಗಳು ಅಂಥದ್ದನ್ನು ಹಾಕೋತಕ್ಕಂಥದ್ದಿಲ್ಲ. ಅವರು ಏನಿದ್ರು ಪ್ಲೈನ್ ಆಗಿರ್ತಕ್ಕಂಥ ವೈಟ್ ಶರ್ಟ್ಗಳನ್ನು ಮಾತ್ರ ಉಪಯೋಗ ಮಾಡತಕ್ಕಂಥದ್ದು. ಈ ವಸ್ತ್ರಧಾರಣೆಯಲ್ಲಿ ಅವರು ಇರ್ತಕ್ಕಂಥ ಇರೋದು. ಸತೀಶಣ್ಣ, ಬಹುಶಃ ಕಲೆಯ ಬಗ್ಗೆ ಅಭಿರುಚಿ, ವಿಶೇಷವಾಗಿ ಯಕ್ಷಗಾನ ಪ್ರೇಮಿಯಾಗಿದ್ದು, ಕಲಾವಿದರಾಗಿದ್ದರು. ಹೌದು, ಅವರಂದರೆ ನಮ್ಮಲ್ಲಿ ಅಲ್ಲಿ ವಿಷ್ಣುಮೂರ್ತಿ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಬಿಟ್ಟು ಇತ್ತಂತೆ ಅವರದು, ತುಂಬ ಹಳೆಯದಾಗಿ. ಆವಾಗ ಕೋಳ್ಚಾರು ವಯನಾಡ್ ಕುಲಬನ್ ದೈವಸ್ಥಾನದ ಎದುರುಗಡೆ ನಾವು ಅಡೆಕೊಟ್ಟಿಗೆ ಅಂತೇವೆ, ಅದರಲ್ಲಿ ಅವಾಗ ವಾರಕ್ಕೆ 2 ಸಾರಿ ಯಕ್ಷಗಾನ ತಾಳಮದ್ದಲೆಲ್ಲ ನಡೀತಾ ಇತ್ತು ಅಂತೇಳಿ ಕೊರಗಪ್ಪ ಮಾಸ್ಟರ್ ಇವರೆಲ್ಲ ಇರ್ತಾ ಇದ್ರು. ಆಗ ಕೊರಗಪ್ಪ ಮಾಸ್ಟರ್ ಅವರೆಲ್ಲ ಸಣ್ಣ 4ನೇ ಕ್ಲಾಸಿಗೆ ಹೋಗ್ತಾ ಇದ್ದು ಅಂತೇಳಿ. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಕೋಳ್ಚಾರಿನಲ್ಲಿ ಇದ್ದಂಥವರು ಈ ಯಕ್ಷಗಾನದ ಇದನ್ನು ಯಾವುದು ತಾಳಮದ್ದಲೆಯನ್ನು ಮಾಡ್ತಕ್ಕಂಥದ್ದು, ಆನಂತರ ಸ್ವಂತ ತಾವೇ ಒಂದು ರಚಿಸಿದಂಥ ಕಿರೀಟ ಎಲ್ಲ ಮಾಡಿಕೊಂಡು ಅದನ್ನು ಕಟ್ಟಿಕೊಂಡು ಅವರ ವಿವೇಕಾನಂದ ಗೌಡರ ಈಗ ಮನೆ ಏನಿದೆ ಕೆಳಗಡೆ ಆ ಗದ್ದೆಯಲ್ಲಿ ಅವಾಗ ಯಕ್ಷಗಾನ ಬಯಲಾಟ ಕೂಡ ವರ್ಷದಲ್ಲಿ 2 ಬಾರಿ ಅಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು. ತಂದೆಯವರು ಯಕ್ಷಗಾನದಲ್ಲಿ ಇದು ಪಾತ್ರವನ್ನು ವೇಷವನ್ನು ಮಾಡ್ತಾ ಇದ್ರು, ಜೊತೆಗೆ ತಾಳಮದ್ದಲೆ ಎಲ್ಲಿ ಇದ್ರೂ ಕೂಡ ಅರ್ಥ ಹೇಳಲಿಕ್ಕೆಲ್ಲ ಹೋಗ್ತಾ ಇದ್ರು ಅವರು. ನಾನು ಕೂಡ ಭಾಳಷ್ಟು ಬಾರಿ ಅವ್ರ ಜೊತೆ ಹೋಗಿದ್ದೇನೆ. ಜೊತೆಗೆ ನಾವು 3 ಕೂಡ ತಂದೆಯವರ ಜೊತೆಗೆ ಯಕ್ಷಗಾನದಲ್ಲಿ ವೇಷವನ್ನು ಮಾಡಿದ್ದೇವೆ. ನಾವು ಕೂಡ ವೇಷ ಮಾಡಿದ್ದೇವೆ.
ಮತ್ತು ನಮ್ಮದೇ ಅಂಗಳದಲ್ಲಿ ಯಕ್ಷಗಾನದ ಪ್ರಾಕ್ಟೀಸ್ ಎಲ್ಲ ನಮ್ಮದೇ ಅಂಗಳದಲ್ಲಿ ನಡೀತಾ ಇದ್ದದ್ದು ಅವಾಗ. ಚಂಡೆಗೆ ಅಲ್ಲಿ ಪಾಲಾರ್ನವರು ಆ ಕಡೆನವರೆಲ್ಲ ಸೇರ್ಕೊಳ್ತಾ ಇದ್ರು. ಬಾಲಕೃಷ್ಣ ಭಾರತ ಹೇಳಿ ಅವರು ಹಿರಿಯರು ಬರ್ತಾ ಇದ್ರು. ಅವರು ಸುಬ್ಬಣ್ಣ ಭಟ್ ಅಂತ ಯಾರೋ ಒಬ್ರು ಅವರು ಇದ್ರು. ಆನಂತರ ತುಂಬಾ ಜನ ಕೇರಳದ ಗಡಿ ಭಾಗ, ಈ ಪಾಲಾರ್ನ ಈ ಭಾಗದವರು, ಮತ್ತೆ ಈ ಕಣಕ್ಕೂರಿನಲ್ಲಿ ಯಕ್ಷಗಾನದ ಬಹಳಷ್ಟು ಗೀಳಿನವರು ಇದ್ರು. ಆಮೇಲೆ ನಮ್ಮಲ್ಲಿಯ ಇದರಲ್ಲಿ ಅನಂತರದಲ್ಲಿ ವಾಸುಮಣಿಯಣಿ ತಂದುಬಿಟ್ಟು ಒಬ್ರು ಯಕ್ಷಗಾನದ ಕಲಾವಿದರು ಒಬ್ರು, ಅವರು ಧರ್ಮಸ್ಥಳ ಮೇಳದಲ್ಲಿ, ಕಟೀಲ್ ಮೇಳದಲ್ಲಿ ಎಲ್ಲ ಕೆಲಸವನ್ನು ನಿರ್ವಹಿಸಿ ಒಂದು 25 ವರ್ಷದ ಮೇಲೆ ಮೇಳದಲ್ಲಿದ್ದವರು. ಅವರು ಕೋಲ್ಚಾರಿಗೆ ಬಂದ್ರಲ್ಲ, ಆನಂತರದಲ್ಲಿ ಬಹಳಷ್ಟು ಯಕ್ಷಗಾನಗಳ ಇದೆಲ್ಲ ಆಗ್ತಾ ಇತ್ತು. ತಂದೆಯವರೆಲ್ಲ ಆಗ ಸಣ್ಣದಿರ್ಬೇಕಾದ್ರೆ ಇವರು ಕೊರಗಪ್ಪ ಮಾಸ್ಟರ್ ಅವರು ಹೇಳ್ತಾ ಇದ್ರು, ಅವರು ನಡ್ಕೊಂಡೇ ಸಾಧಾರಣ ಈ ಯಾವುದು ಆ ಆಲೇಟಿ ಗ್ರಾಮದಲ್ಲಿ ಆಗಲಿ, ಈ ಪಕ್ಕದ ಅಜ್ಜವಾರದಲ್ಲಿ, ಇಲ್ಲಿ ಎಲ್ಲಿಯೂ ಕೂಡ ತಾಳಮದ್ದಲೆಗೆ ಹೋಗಿ ಬೆಳಿಗ್ಗೆ ಇಲ್ಲಿ ಪೋಸ್ಟ್ ಆಫೀಸಿನ ಟೈಮ್ಗೆ ಆಗಬೇಕಾದ್ರೆ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರೋದಂತೆ. ಅವರನ್ನ ವಾಕ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಅವರ ಹೋಗುವ ಸ್ಪೀಡ್ಗೆ ಅವ್ರ ಜೊತೆ ಓಡಿದ್ರು ನಮಗೆ ತಲುಪಲಿಕ್ಕೆ ಕಷ್ಟ ಆಗ್ತಿತ್ತು ಅಂತ, ಅಷ್ಟು ಸ್ಪೀಡ್ ಅಂತ. ಓಕೆ, ತುಂಬ ಮಧುರವಾದ ನೆನಪುಗಳು ವೀಕ್ಷಕರೇ. ಇತಿಹಾಸವನ್ನು ನೆನಪಿಸಬೇಕು. ಬಹುಶಃ ಇಂಥ ಹಿರಿಯರು ಆ ಕಾಲದಲ್ಲಿ ಬದುಕಿದ ರೀತಿ, ಇವತ್ತು ಕಲೆ, ಯಕ್ಷಗಾನ, ಬೇರೆ ಬೇರೆ ಸಂಸ್ಕೃತಿಗಳಿಗೆ ಹೆಚ್ಚು ಪ್ರೋತ್ಸಾಹ ಇದೆ. ಬಹುಶಃ ಅಂಥ ದಿನಮಾನದಲ್ಲೂ ಕೂಡ ಅವರು ಕಲೆಯನ್ನು ಬೆಳೆಸಿದ್ರು ಎನ್ನುವುದು ಅಭಿಮಾನದ ಸಂಗತಿ. ಜೊತೆಗೆ ಕೃಷಿ ಇತ್ತು, ಗದ್ದೆ ಇತ್ತು, ಉಳುಮೆಯನ್ನು ಸ್ವತಃ ಮಾಡ್ತಾ ಇದ್ರಂತೆ ಹರೀಶನ್ ಅವರ. ಹೌದು, ಅವರು ಮನೆಯಲ್ಲಿ ಕೋಣಗಳನ್ನು ಸಾಕ್ತಿದ್ರು. ಬೆಳಿಗ್ಗೆ 6 ಗಂಟೆಗೆ ಅದು ಹೊಲದಲ್ಲಿ ಉಳ್ಳಿಕ್ಕೆ ಬಾರದ ದನಗಳನ್ನು ಕೂಡ, ಅದಕ್ಕೆ 2-3 ಜನ ಇದ್ದರೆ ಅದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಜನ ಇದ್ದರು. ಅದನ್ನೆಲ್ಲ ಮಾಡಿಕೊಂಡು ಅದೆಲ್ಲ ನಮ್ಮ ಹೊಲದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅದು 1-2 ರೌಂಡ್ ಅವರೇ ಊಳಿ ಅದು ಸರಿಯಾಗಿ ಹೋಗ್ತಾ ಉಂಟು ದೇರಿದ ಮೇಲೆ ಮತ್ತೆ ಕೈಕಾಲು ತೊಳೆದು ಮತ್ತೆ ಅವರ ಕೆಲಸಕ್ಕೆ ಅವರು ಹೊರಡುದು. ಅದರ ಪ್ರಾರಂಭದಲ್ಲಿ ಬೆಳಿಗ್ಗೆ ಎಲ್ಲ ಹೊಲದಲ್ಲಿ ನಮ್ಮನ್ನು, ಮಕ್ಕಳನ್ನು ಕೂಡ, ಕೆಲಸದವರನ್ನು ಕೂಡ, ಎಲ್ಲರನ್ನು ಕೂಡ ಹೊಲದಲ್ಲಿ ಇಳಿಸಿ ಆ ದನಗಳನ್ನೆಲ್ಲ, ಎತ್ತುಗಳಿದ್ದು ಕೋಣಗಳಿದ್ದು ಆ ಸಮಯದಲ್ಲಿ, ಅದೆಲ್ಲ ಆ ಕೆಲಸದವರೆಲ್ಲ ಆ ಸಮಯದಲ್ಲಿ ಅದಕ್ಕೆ ಬೇಕಾದ ತಿಂಡಿ ತಿನಿಸುಗಳನ್ನೆಲ್ಲ ಬೆಳಿಗ್ಗೆ 5 ಗಂಟೆಗೆ ಮಾಡಿಕೊಂಡು, ಸಾಧಾರಣ 6 ಗಂಟೆಯಿಂದ ಪ್ರಾರಂಭ ಆದ್ದು ಬಿಸಿಲು ಬೀಳುವ ಮೊದಲು ಹೊಲದಿಂದ ಅದನ್ನು ತಂದು ಮೀಸಿ ಹಟ್ಟಿಗೆ ಕಟ್ಟುವ ತನಕ ಅವರ ಆ ವ್ಯವಸ್ಥೆಗೆ ಅವರ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಅವರ ಕೆಲಸಕ್ಕೆ ಅವರು ಹೊರಟು ಹೋಗ್ತಿದ್ರು. ಮೊದಲು ಅಕ್ಕಿ ಗಿರಣಿ ಅಂತ ಹೌದು, ನಮ್ಮದೇ ಹಲ್ಲರು, ನಮ್ಮದೇ ಸೆಟ್ ಹಾಕಿ ಅಲ್ಲಿ ನಮಗೆ ಬೇಕಾಗಿ ಅದನ್ನು ಮಾಡಿದ್ದು. ಮತ್ತು ತದನಂತರ ಹತ್ತಿರದಲ್ಲಿ ಸ್ವಲ್ಪ ಸ್ವಲ್ಪ ಇದ್ದವರು ಕೂಡ ನಮ್ಮಲ್ಲಿಗೆ ಬರ್ತಿದ್ರು. ಆಗ ಡಬ್ಬಿಯ ಲೆಕ್ಕದಲ್ಲಿ ಅದಕ್ಕೆ ಏನು ಡೀಸೆಲ್ ಚಾರ್ಜ್ ಇದ್ದಳುವಂಥದ್ದು ಸ್ವಲ್ಪ ಸಹ ಅವರಿಗೆ ಎಷ್ಟು ಕೊಡ್ತಿದ್ರು ಅದು ಪಾಪದವರು ಕೊಟ್ಟರೆ ತಗೊಳ್ತಿದ್ರು. ಇಲ್ಲದಿದ್ದರೆ ಹಾಗೆ ಮಾಡಿಕೊಂಡು ಕೆಲವರು ಹೋಗ್ತಿದ್ರು. ಕೆಲವರು ಅವರವರೇ ಅದರ ಬಗ್ಗೆ ಸ್ವಲ್ಪ ದಿವಸ ಬರ್ತಾರೆ, ಅದು ಅಭ್ಯಾಸ ಇದ್ದವರು ಅವರು ಸ್ಟಾರ್ಟ್ ಮಾಡಿಕೊಂಡು ಅವರೇ ಅಕ್ಕಿ ಮಾಡಿಕೊಂಡು ಅವರು ಹೋಗ್ತಿದ್ರು. ಮತ್ತು ನಾನು ಮತ್ತು ನನ್ನ ಅಕ್ಕ ಆ ಸಮಯದಲ್ಲಿ ಅಕ್ಕಿ ಗಿರಣಿಯಲ್ಲಿ ಪಂಪೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ ಅಕ್ಕಿ ಎಲ್ಲ ಮಾಡಿ ಕೊಡುವಂಥದ್ದು ಎಲ್ಲ ಮಾಡಿಕೊಂಡಿದ್ದೆವು. ಓಕೆ, ಬಹುಶಃ ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಅವರ ಸೇವೆ ಸಂದಿದೆ ಸೋಮಣ್ಣ. ಆಲಿಟ್ಟಿಯ ದೇವಾಲಯದ ಜೀರ್ಣೋದ್ಧಾರದ ಹೊತ್ತಿನಲ್ಲೂ ಕೂಡ ತುಂಬ ಸಾರಥ್ಯವನ್ನು ವಹಿಸಿದವರಲ್ವ? ಹೌದು, ಮೊದಲಿಗೆ ಆಲೇಟಿಯ ಶ್ರೀ ಸದಾಶಿವ ಅಂದರೆ ಸೊಸೈಟಿಯ ಮೇಲ್ಗಡೆ ಇರ್ತಕ್ಕಂಥ ಆ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆಯವರೇ ಮುಂದಾಳತ್ವ ತಗೊಂಡು ಊರಿನವರೆಲ್ಲರ ಸಹಕಾರದಿಂದ ಆ ದೇವಸ್ಥಾನವನ್ನು ನನ್ನಿಂದ ಹೆಚ್ಚು ಇವನು ಸಹೋದರ ಹರೀಶ ದೇವಸ್ಥಾನದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದ. ಯಾಕೆಂದೇಳಿದರೆ ನಾನು ಆ ಸಂದರ್ಭದಲ್ಲಿ ಸಂಪಾಜಿಗೆ ಶಿಫ್ಟ್ ಆಗಿದ್ದೆ. ಯಾವ ಅವರು ಅದೇ 2000 ಇಸವಿಯಲ್ಲಿ ಸಾಧಾರಣ 98ರಿಂದ ಪ್ರಾರಂಭ ಆಗಿ ಒಂದು 2-3 ವರ್ಷ ಕಾಲ ಸತತವಾಗಿ ಊರಿನಲ್ಲಿ ಎಲ್ಲ ಆ ದೇವಸ್ಥಾನದ ಪ್ರಾರಂಭದಲ್ಲಿ ಈ ಇದು ಹಣದ ಇದಕ್ಕೆ ಸಹ ಕಷ್ಟ ಇತ್ತು. ಆದರೆ ಕೆಲವರು ಮಾತ್ರ ಸಹ ಅದಕ್ಕೆ ಇದು ಮಾಡಿಕೊಂಡಿದ್ರು. ಆದಾಗ ಗ್ರಾಮದಲ್ಲಿ ಒಟ್ಟಾಗಿ ಸೇರಿಕೊಂಡು ಅದೇ ನಮಗೆ ಕಲ್ಲಪ್ಪಳ್ಳಿ ಭಾಗದಿಂದ ಜಾಸ್ತಿ ಜನಗಳು, ಆಗ ಎನ್ನೇ ಸುಂದರಣ್ಣ ಅವರ ಒಂದು ಸಾರಥ್ಯ ಆ ಕಡೆ ಇತ್ತು, ಕಲ್ಲಪ್ಪಳ್ಳಿ ಸೈಡು. ಹಾಗೆ ನಮಗೆ ಯಾವುದೇ ಧನ ಸಹಾಯ ಬೇಕು ಅಂತೇಳಿದರೆ ಆ ಕಡೆ ಕರ್ಕೊಂಡೋಗಿ ಪ್ರಾರಂಭದಲ್ಲಿ ಮಾಡಿಕೊಂಡು ಮತ್ತೆ ಅರಂಬೂರಿನವರು, ಈಗ ಫ್ಯಾಕ್ಟ್ರಿ ನಮ್ಮ ಮಿಲ್ಲಿನವರು, ಇದೇ ಈ ಕಟ್ಟಡದ ಮಾಲಕರು ಅವರು ಅದಕ್ಕೆ ಸಹಾಯ ಮಾಡಿ, ಅದೇ ರೀತಿ ನಡ್ಚಿಲು ಕೃಷ್ಣ ಭಟ್ರು, ಹಾಗೆ ಗಿರೀಶ್ ಭಾರದ್ವಾಜರು, ಹಾಗೆ ಹಲವಾರು ಜನಗಳು ಅದಕ್ಕೆ ಧನ ಸಹಾಯದ ರೀತಿಯಲ್ಲಿ ಅವರು ಮಾಡ್ತಿದ್ರು. ಸೇವೆಯಲ್ಲಿ ನೀವು ಮುಂದೆ ಹೋಗಬೇಕು ಅಂತ ದೃಷ್ಟಿಯಲ್ಲಿ ಇವರನ್ನು ಮುಂದಾಳತ್ವ ತಗೊಂಡು ಇವರು ಹಾಗೆ 98ರಿಂದ ಸಾಧಾರಣ 2000 ಇಸವಿಯಲ್ಲಿ ಅದು ಬ್ರಹ್ಮಕಲಶ ಆದ್ದು. ಆ ಸಮಯ ತನಕ ಇವರು
ಅವರಿಗೆ ಬೆಳಿಗ್ಗೆ ಸಾಧಾರಣ 6 ಗಂಟೆಗೆ 7 ಗಂಟೆಗೆ ಬಂದು ಕೆಲಸ ಪ್ರಾರಂಭ ಆದರೆ ರಾತ್ರಿ 12 ಗಂಟೆ ತನಕ ದೇವಸ್ಥಾನದಲ್ಲಿ ಇದ್ದ ದಿವಸ ಕೂಡ ಇತ್ತು ಪ್ರಾರಂಭದಲ್ಲಿ. ಸತೀಶಣ್ಣ, ಈ ಮನೆಗೆ ಹೇಗೆ ಟೈಮ್ ಕೊಡ್ತಾ ಇದ್ರು? ಸಹಜವಾಗಿ ನಿಮ್ಗೆ ಗೊತ್ತಿದೆ, ಸಾಮಾಜಿಕ ಸೇವೆಯಲ್ಲಿರುವವರಿಗೆ, ರಾಜಕೀಯದಲ್ಲಿರುವವರಿಗೆ ಮನೆ ಕಡೆ ಹೆಚ್ಚು ಗಮನ ಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಟೈಮ್ ನೀಡ್ತಾ ಇದ್ರು? ನನಗೆ ಗೊತ್ತಿದ್ದಾಗೆ ಅವರಲ್ಲಿ ಮೊದಲಿನ ಸಂದರ್ಭ ಹೇಗೆ ಗೊತ್ತಿಲ್ಲ, ಬಸ್ ಏನು ನಮ್ಮಲ್ಲಿಗೆ ಆಯಿತು ಆವಾಗ ಪಾಪ ಸಾಧಾರಣ ಒಂದು ಮನೆಯಲ್ಲಿ ಅಂತೇಳಿ ಇರುವಂಥದ್ದು ಬಹಳ ಕಡಿಮೆ ಇತ್ತು. ಯಾಕಂತಂದರೆ ಅವರು ಕೃಷಿ ಚಟುವಟಿಕೆ ಯಾವತ್ತು, ಈಗ ನಮ್ಮಲ್ಲಿ ಹೇಳ್ತಾರೆ ನಾವು ಮೇಯ್ನ್ ಆಗಿ ಈಗ ನಮ್ಮಲ್ಲೆಲ್ಲ ಗದ್ದೆಗೆ ಹೋರಿ ಅಂತಂದರೆ ಒಂದಷ್ಟು ಜನ ಸೇರಿಕೊಂಡು ಅದನ್ನು ಆ ದಿವಸ ತುಂಬ ಜನ ಕೆಲಸದವರು ಯಾರಿದ್ದಾರೆ ಅಂಥ ಕೆಲಸದ ದಿವಸ ಮಾತ್ರ ತಂದೆಯವರು ಮನೆಯಲ್ಲಿ ನಿಲ್ತಾಯಿದ್ರು. ಮತ್ತು ಉಳಿದಂಥ ಸಂದರ್ಭಗಳಲ್ಲಿ ಅವರು 7 ಕಾಲರ ಬಸ್ಸಿಗೆ ಅಂತಂದರೆ ಹೆಚ್ಚು ಕಡಿಮೆ ಅವರು ಅವರು ಬೇಗನೆ ಎದ್ದೇಳ್ತಾ ಇದ್ರು. ಆನಂತರ ಅವರದ್ದು ರೆಗ್ಯುಲರ್ ಆ್ಯಕ್ಟಿವಿಟಿ ಅಂತಂದರೆ ನಿಮಗೆ ಅವರು ಶೇವಿಂಗ್, ಬೆಳಿಗ್ಗೆ ಎದ್ದು ಮುಖ ತೊಳೆದ ಒಂದು ಶೇವಿಂಗ್, ಅದನ್ನು ರೆಗ್ಯುಲರ್ ಅವರಿಗೆ ಅದು ಶೇವ್ ಮಾಡಲೇಬೇಕು. ಅವರಿಗೆ ಶೇವ್ ಮಾಡಿ ಆದ ನಂತರ ಮತ್ತೆ ಒಂದು ಆ ರೇಡಿಯೋ ತೊಗೊಂಡೊಂದು ವಾರ್ತೆ ಕೇಳ್ತಕ್ಕಂಥದ್ದು ಅದು. ಆನಂತರ ನೀವು ವಾರ್ತೆ ಮುಗ್ದಾಗ ನಮ್ಮ ಬಸ್ ಓಡ್ತಿತ್ತು, 7 ಕಾಲರ ಬಸ್ಸು. ಆ ಪ್ರದೇಶ ಸಮಾಚಾರ ಅಂದ್ರೆ ಅಲ್ಲಿ ಮುಕ್ತಾಯಕ್ಕೆ ಅಂತ ಹೇಳಿದಾಗ ಅದನ್ನು ಆಫ್ ಮಾಡಿಬಿಟ್ಟು ಬಸ್ಸಿಗೆ ಹೋಗ್ತದೆ. ಬಸ್ ಯಾಕಂದರೆ ನಮ್ಮ ಗೇಟಿನ ಹೊರಗೆ ಅಲ್ಲೇ ನಿಲ್ತಾ ಇದ್ದಿದ್ದು ನಮಗೆ ಕಾಣ್ತದೆ. ಮತ್ತು ಇವರು ಮಾಸ್ಟ್ರು ಬರದೆ ಬಸ್ ಬಿಡುವುದಿಲ್ಲ ಅಂತ ಅವ್ರ ಡ್ರೈವರಿಗೆ ಗೊತ್ತಿತ್ತು. ಯಾಕಂದರೆ ರಾಮಕೃಷ್ಣ ಗೌಡರು ಬಸ್ಸಿಗೆ ಬರಲೇಬೇಕು, ಅವರು ಬಂದೇ ಬರ್ತಾರೆ, ಇಲ್ಲ ಅಂತಂದರೆ ಹೇಗೆ ಗೊತ್ತಾಗತ್ತೆ ಅಲ್ಲ. ಹಾಗಾಗಿ ಅವರನ್ನು ಕಾಯ್ತಾ ಇದ್ರು. ಅದೊಂದು ಸೀಟು ಕೂಡ ಅವರಿಗೆ ಅದು ರಿಸರ್ವೇಷನ್ ಇದ್ದಾಗ ಅವ್ರಿಗೆ ಇರ್ತಾಯಿತ್ತು. ಅವ್ರು ಆ ಬಸ್ಸಲ್ಲಿ ಹೋಯ್ತು ಅಂತಂದರೆ ಆನಂತರ ಅವರು ಎಷ್ಟು ಗಂಟೆಗೆ ಅಂತಂದರೆ ಈವ್ನಿಂಗು ಬಸ್ಸಲ್ಲಿ ಬಂದರೆ ಆಯಿತು, 6 ಗಂಟೆ 6:30 6:45. ಕೆಲವೊಮ್ಮೆ ಅದಕ್ಕಿಂತ ಮೊದಲು ಯಾವ ಗಾಡಿಯಲ್ಲಿ ಇದ್ದು ಅಂತಂದ್ರೆ ಮನೆಗೆ ಬಂದರು, ಇಲ್ಲ ಅಂತಂದರೆ ಅದೇ ಕೊನೆಯ ಬಸ್ಸು. ಫಸ್ಟ್ ಬಂದಾಗ ನಿಮ್ಮ ಭೇಟಿ ನೀಡ್ತಕ್ಕಂಥದ್ದೇ ಸುದ್ದಿ ಕಚೇರಿಗೆ. ಯಾಕಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದ ತಕ್ಷಣ ಸುದ್ದಿ ಕಚೇರಿ ಅಲ್ಲೇ ಇದ್ದಿದ್ದಲ್ಲ, ಅಲ್ಲಿಗೆ ಭೇಟಿ ಅಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಬೇಕು, ಅಲ್ಲೇ ಮಾತಾಡಿ ಮತ್ತೆ ಅವರ ನೆಕ್ಸ್ಟು ಏನಿದೆ ಕಾರ್ಯಚಟುವಟಿಕೆ ಅದಕ್ಕೆ ಹೋಗ್ತಾ ಇದ್ದಿದ್ದವರು. ಕೃಷಿ ಚಟುವಟಿಕೆಗೆ ಕಂಪ್ಲೀಟು ಹೆಚ್ಚಿನ ಮುತುವರ್ಜಿದ್ದದ್ದು ತಾಯಿದ್ದು. ತಾಯಿ ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ತಾಯಿಗೆ ಬಿಟ್ಟಿದ್ರು ತಂದೆಯವರು. ಎಲ್ಲ ಕೆಲಸದವರಿಗೆ ಸಂಬಳ ಆಗಲಿ ಇನ್ನು ಇತರ ಯಾವುದೇ ಇದಾಗಲಿ ಅದು ಹೆಚ್ಚಿನದನ್ನು ತಾಯಿಯೇ ಮಾಡ್ತಿದ್ದದು. ಮಕ್ಕಳು ಏನಾಗಬೇಕು ಅಂತ ನಿರೀಕ್ಷೆ ಇತ್ತು? ರಾಜಕೀಯಕ್ಕೆ ಬರಬೇಕು ಅಂತ ನಿರೀಕ್ಷೆ ಇತ್ತಾ ಅಥವಾ ಉದ್ಯೋಗಕ್ಕೆ ಹೇಗೆ? ಇಲ್ಲ, ಮೊದಲಾಗಿ ನಾನೇ ಫಸ್ಟಿಗೆ ತಂದೆಯವರು ಈ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಹಲವು ಬಾರಿ ತಾಯಿಯೊಂದಿಗೆ ಹೇಳಿದ್ದುಂಟು, ಯಾಕೆ ಬೇಕು ಈ ಊರ ಜನರ ಬೈಗಳು ಕೇಳಿಕೊಂಡು ಬೇಡಾಗಿತ್ತು ತಂದೆಯವರಿಗೆ. ಆದರೆ ಕೊನೆ ಕ್ಷಣದಲ್ಲಿ ನಾನು ಅದಕ್ಕೆ ಹೇಗೆ ಬಿದ್ದೆ ಅಂತೇಳಿ ನನಗೇ ಗೊತ್ತಿಲ್ಲ. ತಂದೆಯವರ ಒಂದು ಅವರು ಮಾಡಿರ್ತಕ್ಕಂಥ ಸೇವೆಗಳು ಬಹುಶಃ ನಾವೆಲ್ಲ ಉನ್ನತ ಹುದ್ದೆಗೆ ಹೋಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಹೇಳ್ತಕ್ಕಂಥದ್ದಂದರೆ ಸತೀಶ್ ಹಾಗೆ ಹೇಳಿದಂತೆ ದೊಡ್ಡ ತಂದೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾಯಿದ್ರು. ಹಾಗಾಗಿ ನಮಗೆ ಸಹ ಭಾಳ ಪ್ರೇರಣೆ ಕೊಡ್ತಾಯಿದ್ರು. ಬಹುಶಃ ನಾನು ವಿದ್ಯೆಯಲ್ಲಿ ಮುಂದೆ ಹೋಗಲಿಲ್ಲ ಅಂತ ಹೇಳ್ತಕ್ಕಂಥ ಬರೀ ಇವನು ಸಹ ಮುಂದೆ ಹೋಗಲಿಲ್ಲ. ನಂತರ ಇವನ ಕಿರಿಯವನ ಸತೀಶನನ್ನು ಬಹುಶಃ ಅವ ಎಷ್ಟು ಕಲಿತಾನೆ ಅಷ್ಟು ತಾನೇ ಕಲಿಸಬೇಕು ಅಂತೇಳಿ ಹಾಗಾಗಿ ಅವನು ಶಿವಮೊಗ್ಗದಲ್ಲಿ ಹೋಗಿ MPEd ಮಾಡಿ ಇವತ್ತು ಸರ್ಕಾರಿ ಉದ್ಯೋಗ ಪಡೀಲಿಕ್ಕೆ ಅವನಿಗೆ ಅವಕಾಶ ಆಯಿತು. ಈ ರೀತಿ ಇದರಲ್ಲಿ ಬಹುಶಃ ನಾವು ತಂದೆಯವರು ಮಾಡಿರ್ತಕ್ಕಂಥ ಸಾಧನೆ ಸಣ್ಣದಾದರೂ ಒಂದು ಕಿಂಚಿತ್ತು ಊರಲ್ಲಿ ನಾವು ಮಾಡುವ ಅಂತ ಹೇಳ್ತಕ್ಕಂಥ ಉದ್ದೇಶನ ನಾನು ಸಂಪಾಜೆಯಲ್ಲಿ ಹೋಗಿ ಬಹುಶಃ ಅಲ್ಲಿ ಸಂಪಾಜೆಯಲ್ಲಿ ಪ್ರಥಮತಃ ನನ್ನನ್ನು ರಾಜಕೀಯ ರಂಗಕ್ಕೆ ತಂದದ್ದೇ ತಂದೆಯವರು. ಅಲ್ಲಿನ ಊರಿನವರ ಒತ್ತಾಯಕ್ಕೆ ನಾನು ಅಲ್ಲಿ ಒಂದು ಅಂಗಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಹಾರ್ಡ್ವೇರ್ ಮತ್ತು ಇದು ಅಂತೇಳಿ ಸ್ಪೇರ್ ಪಾರ್ಟ್ಸ್ ಅಂತೇಳಿ. ಆ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮದ ಜನರೆಲ್ಲ ಸೇರಿಕೊಂಡು ಇಲ್ಲ ನಿಮ್ಮ ಮಗನನ್ನು ನಮ್ಮಲ್ಲಿ ಇದು ಮಾಡಬೇಕು ಅಂತೇಳಿ ಪ್ರಥಮತಃ ನಾನು ಸಂಪಾಜೆಯ ಆ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಜವಾಬ್ದಾರಿ ತಕ್ಕೊಂಡು ಅಲ್ಲಿಂದ ನಾನು ರಾಜಕೀಯ ರಂಗಕ್ಕೆ ನಂತರ ಇಲ್ಲಿ ನಾವು ತಂದೆಯವರು ಮೃತಪಟ್ಟ ನಂತರ ಇಲ್ಲಿಯ ಜನರು ಸಹ ಇವನಿಗೆ ನನ್ನ ಹತ್ರ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ನಿಮ್ಮ ಸಹೋದರನನ್ನು ಅಂತೇಳಿ. ಹಾಗೆ ಮತ್ತು ತಂದೆಯವರು ನಡ್ಕೊಂಡಂಥ ರೀತಿಯಲ್ಲಿ ನಾವು ಸಹ ಏನಾದರೂ ಊರಲ್ಲಿ ಮಾಡುವ ಅಂತ ಹೇಳ್ತಕ್ಕಂಥ ಇದರಲ್ಲಿ ಇವನಿಗೆ ಆ್ಯಕ್ಚುಲಿ ರಾಜಕೀಯ ಇಂಟ್ರೆಸ್ಟ್ ಇರಲಿಲ್ಲ. ಇವನನ್ನು ನಾನೇ ಒತ್ತಾಯ ಮಾಡಿ ನಿಲ್ಲು ಅಂತೇಳಿ ನಿಲ್ಲಿಸಿದ ನಂತರ ಬಹುಶಃ 2.5 ವರ್ಷಗಳ ಕಾಲ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ. ನಂತರ 5 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಗಳಾಯಿತು. പക്ഷെ ಅದು ನಮಗೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಅಂತ ಕಾಣ್ತದೆ. ಯಾಕೆಂತ ಹೇಳಿದರೆ ಎಲ್ರಿಗೂ ಅದು ಬರೋದಿಲ್ಲ ಅಂತ. ಹರೀಶಣ್ಣ, ತಂದೆಯವರ ನೀವು ತುಂಬ
ತಂದೆಯವರಲ್ಲಿ ನೀವು ತುಂಬ ಇಷ್ಟಪಡುವ ಗುಣ ಯಾವುದು, ಅಥವಾ ಯಾವುದು ನೀವು ಮಾದರಿಯಾಗಿ ಸ್ವೀಕಾರ ಮಾಡುವಂಥದ್ದು? ಒಂದೆರಡು ಗುಣಗಳನ್ನು ಹೇಳುವುದಾದ್ರೆ. ಅವರಲ್ಲಿ ಅದೇ ಯಾವುದೇ ದುರಭ್ಯಾಸ ಇಲ್ಲ ಆಯಿತು. ಅವರು ನನಗೆ ಗೊತ್ತಿದ್ದಾಗೆ ಅವರಿಗೆ ಅಡಿಕೆ ವೀಳ್ಯದಲ್ಲಿ ಹಾಕುವಂಥದ್ದಾಗಿರಲಿ, ಸಿಗರೇಟ್ ಬಿಡಿ ಆಗಿರಲಿ, ಮತ್ತು ಮದ್ಯಪಾನ, ಇದು ಯಾವ ಚಟ ಕೂಡ ಅವರಲ್ಲಿ ಇರಲಾಯಿತು. ಅದೇ ರೀತಿಯಾಗಿ ಅವರು ಯಾವುದೇ ಕೆಲಸ ಅವರು ಒಪ್ಪಿದ್ರೆ, ನನ್ನಿಂದ ಆಗ್ತದೆ ಅಂತ ಹೇಳಿದರೆ ಅದನ್ನು ಮುಗಿಸೋ ತನಕ ಅವರು ಹಠ ಬಿಡುವುದಿಲ್ಲ. ಎರಡನೇದಾಗಿ ಮತ್ತು ಯಾವುದೇ ಕಾರ್ಯಕ್ರಮ ಇದ್ದರೆ ಅದನ್ನು ಅವರು ಮುತುವರ್ಜಿಸಿ ನಾನು ಮಾಡ್ತೇನೆ ಅಂತೇಳಿ ಹೊರಟ್ರೆ ಅದು ಸಕ್ಸಸ್ ಆಗೋ ತನಕ ಅವರು ನಿದ್ರೆ ಮಾಡೋದಿಲ್ಲ. ಅದು ಅವ್ರದ್ದು ಒಂದು. ಸೋಮಣ್ಣ, ತಾವು ತಂದೆಯವರ ಗುಣ? ತಂದೆಯವರದು ಒಂದು ನಾವು ನೋಡಿರ್ತಕ್ಕಂಥದ್ದು ಒಂದು ಸಮಯ, ನಾನು ಹೇಳಿದಂತೆ ಅವ್ರದ್ದು ಸಮಯ ಪಾಲನೆ, ಮತ್ತು ಇನ್ನೊಂದು ಶಿಸ್ತು, ಮತ್ತು ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಅಂತ ಹೇಳೋದನ್ನು ಬಹುಶಃ ನಮಗೆಲ್ಲ ಹೇಳಿದಂತೆ ಅವರು ಮಾಡರ್ನ್ ಆಗಿ ತೋರಿಸಿದವರು ತಂದೆಯವರು. ಜನರ ಹತ್ರ ಯಾವ ರೀತಿ ಬೆರಿಬೇಕು, ಜನರ ಹತ್ರ ಯಾವ ರೀತಿ ನಡ್ಕೊಳ್ಬೇಕು, ಹಿರಿಯರಿಗೆ ಯಾವ ರೀತಿಯ ಗೌರವ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಬಹುಶಃ ತಂದೆಯವರಿಂದ ನಾವು ಕಲಿತಕ್ಕಂಥದ್ದನ್ನು ಅವರು ಮಾಡ್ತಾಯಿದ್ರು. ಯಾವುದೇ ಸಂದರ್ಭದಲ್ಲಿ ನಮ್ಮ ಮನೆಗೆ ಯಾರಾದರೂ ಬಂದರೆ, ಹಿರಿಯರು ಬಂದರೆ, ನಾವು ಚಿಕ್ಕವರಿರುವಾಗ ಅಲ್ಲಾದರೂ ನಾವು ಅಲ್ಲಿ ಕೂತ್ಕೊಂಡು ಇದ್ದರೆ ಅವರು ಏನು ಎದುರುಗಡೆ ಬೈತಿರ್ಲಿಲ್ಲ. ಸನ್ನೆ ಮುಖಾಂತರ ನೋಡು ಅಲ್ಲಿ ಹಿರಿಯರು ಬಂದಿದ್ದಾರೆ ಹೇಳಿ ಅಂತ ಹೇಳ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಅಂದರೆ ಅಷ್ಟು ಒಂದು ಗೌರವವನ್ನು ಕೊಡತಕ್ಕಂಥದ್ದು ಎಲ್ಲರನ್ನು. ಮತ್ತು ಅವರು ಈಗ ಸೊಸೆಯಂದರು ನಮ್ಮನ್ನು ಮಕ್ಕಳನ್ನು ಜಾಸ್ತಿ ಸೊಸೆಯಂದರನ್ನು ಪ್ರೀತಿಸ್ತಾಯಿದ್ರು. ಅವರು ಸಣ್ಣದಿರುವಾಗ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಲಿಕ್ಕೆಲ್ಲ ಅದು ತಂದೆಯವರೇ ಆಗಬೇಕು. ಅವರಿಗೆ ಭಾಳ ಉತ್ಸಾಹ, ಯಾವುದೇ ಒಂದು ತೊಟ್ಟಿಲಿ ತಗೊಂಡು ಹೋಗೋ ಇದಕ್ಕೆಲ್ಲ ಅವರೇ ಉತ್ಸುಕತೆಯಿಂದ ಮುಂದೆ ಹೋಗತಕ್ಕ. ಅಂದರೆ ಅಷ್ಟು ಅವಳ ಪ್ರೀತಿ ಎದುರುಗಡೆ ತೋರಿಸ್ತಿರ್ಲಿಲ್ಲ, ಅಂದರೆ ಆ ಒಳಗಡೆ ಇಟ್ಟುಕೊಂಡು ಭಾಳ ಪ್ರೀತಿ ಮಾಡ್ತಾಯಿದ್ರು. ಓಕೆ, ಸತೀಶಣ್ಣ, ತಾವು ಹೇಳುವುದಾದ್ರೆ ಗುಣಗಳ ಸ್ವಭಾವದ ಬಗ್ಗೆ? ಒಂದು ಹೇಳಿದಾಗ ಅವ್ರದ್ದು ಸಿಂಪಲ್ಸಿಟಿ. ಅವ್ರು ಯಾವತ್ತೂ ಐಷಾರಾಮಿಯಾಗಿ ಇದನ್ನು ಇಲ್ಲ. ಅವರ ಸಿಂಪಲ್ಸಿಟಿ ಪ್ಲಸ್ ಅವರ ಡಿಸಿಪ್ಲಿನ್ಡ್. ಡಿಸಿಪ್ಲಿನ್ಡ್ ಅಂತಂದರೆ ಅವರ ಮುಂದೆ ಮಾತಾಡಿದ್ದು ಅಂತ ಹೇಳಿದರೆ ಅವರ ಕೊನೆಯ ಸಂದರ್ಭಗಳಲ್ಲಿ ಆವಾಗ. ಮತ್ತು ನಾನು ಕಿರಿಯವಾದ ಕಾರಣ ಕೆಲವೊಮ್ಮೆ ಅವರು ಮನೆಗೆಲ್ಲ ಬಂದಾಗುವಾಗ ಕೆಲವರಿಗೆಲ್ಲ ಅರ್ಜಿ ಬರಲಿಕ್ಕೆಲ್ಲ ಇದ್ದಾಗುವಾಗ ಅವ್ರು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನಂದು ಚೆನ್ನಾಗಿತ್ತು. ಕೆಲವೊಮ್ಮೆ ನನ್ನನ್ನು ಕರೆದು ಬಿಟ್ಟು ಅವರು ಈ ಅರ್ಜಿ ಬರಲಿಕ್ಕೆ ಅವರು ಹೇಳ್ತಾ ಇದ್ದರು. ಆದಾಗ ಅರ್ಜಿ ಬರಿತಾ ಇದ್ದದ್ದು. ಅದು ಬಿಟ್ಟರೆ ಅವ್ರ ಹತ್ರ ಮುಂದೆ ನಿಂತು ಮಾತನಾಡ್ತಕ್ಕಂಥ ಅವಕಾಶ ಬಹಳ ಕಡಿಮೆ ನಮಗೆ ಇದ್ದದ್ದು. ಯಾಕಂದರೆ ಅವಕಾಶ ಅವರು ಕೊಡ್ತಾ ಇದ್ರೇನೋ, ಬಟ್ ನಮಗೆ ಅವ್ರ ಹತ್ರ ಇದ್ರ ನಿಂತು ಮಾತನಾಡುವಷ್ಟು ಧೈರ್ಯ ಕೂಡ ಇಲ್ಲಾಗಿತ್ತು. ಯಾಕಂತಂದರೆ ಅವರು ಈ ಅಣ್ಣ ಹೇಳಿದಾಗೆ ಅವ್ರು ನೋಡಬೇಕಾದ್ರೆ ತುಂಬ ಗಂಭೀರದ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ರು ಹೊರತು ಅವರ ಒಳಗಿನ ಮನಸ್ಸು ಬೇರೆ ಇತ್ತು, ಮೃದು ಇತ್ತು ಅವರು. ಮತ್ತೆ ಇನ್ನೊಂದು ಏನಂತಂದ್ರೆ ಅವ್ರಿಗೆ ಏನೇ ಒಂದು ಒಳಗಡೆ ಕಷ್ಟ ಇದ್ರೂ ಕೂಡ ಅದು ಅವರನ್ನು ಎಲ್ಲಿ ಹಂಚಿಕೊಳ್ಳಿಲ್ಲ ಅಂತ ನನಗೆ ಅನಿಸುತ್ತೆ. ಕೊನೆ ತನಕ ಕೂಡ ಅವರ ಆರೋಗ್ಯದಲ್ಲಿ ಕೂಡ ಏರ್ಪೇರು ಆಗಲಿಕ್ಕೆ ಅದು ಒಂದು ಕಾರಣ ಇರ್ಬೋದು. ಯಾಕಂದ್ರೆ ತನಗೆ ಏನೆಲ್ಲ ಕಷ್ಟ ಬಂದಿದೆ ಅದನ್ನು ಅವರು ಒಳಗಿಂದಾನೆ ಅವರವರೇ ನುಂಗ್ಕೊಂಡಿದ್ದು, ಏನೋ ತೋರಿಸೇ ಇಲ್ಲ ಅವರಿಗೆ. ಅವ್ರಿಗೆ ಎಂಥದೇ ಕಷ್ಟ ಇರಲಿ, ಅವರ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆದಾಗಲೂ ಕೂಡ ಅವ್ರಿಗೆ ಯಾರಿಗೂ ತೋರಿಸ್ಕೊಳ್ತಿರ್ಲಿಲ್ಲ. ಕೊನೆಯ ಮೂಮೆಂಟು ಅಂತಂದರೆ ನಾಳೆ ಅವರು ತೀರ್ಕೊಂಡು ಹೋಗ್ತಾರೆ ಅಂತಂದಾಗ ಹಿಂದಿನ ದಿವಸ ಕೂಡ ಅವರು ಫೋನಲ್ಲಿ ಮಾತನಾಡಿಬಿಟ್ಟು ನಮ್ಮ ದೊಡ್ಡಪ್ಪನೊಟ್ಟಿಗೆ ದೊಡ್ಡಪ್ಪ ಹೇಳಿದೆ, ಇವ ನಿನ್ನೆ ಮಲ್ಕೊಂಡಿದ್ದೆ ಇವತ್ತಿದ್ದೆ ಮಾತಾಡ್ತಾ ಇದ್ದಾನೆ ಫೋನಲ್ಲಿ ಅಂತಂದು. ಅಂದರೆ ಅವರ ವಿಲ್ ಪವರ್ ವೆರಿ ಸ್ಟ್ರಾಂಗ್ ಅಂತಂದರೆ ನಾನು ನಾಳೆ ಹೋಗಿ ದೇವಸ್ಥಾನದ ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ, ಆದರೆ ನೆಕ್ಸ್ಟ್ ನಾನು ಅಲ್ಲಿ ಭಾಗವಹಿಸ್ತೇನೆ, ನಾನು ಸರಿಯಾಗ್ತೇನೆ ಅಂತ ಹೇಳುವಂಥ ಒಂದು ವಿಲ್ ಪವರ್ ಇತ್ತು ಅವ್ರ ಹತ್ರ. ಹೇಳಿ ಸರ್. ಅದೇ ಅದರ ಒಂದು ದಿವಸ ಮೊದಲು ಅವರು ಸುಳ್ಯ KG ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಲ್ಲಿ ಸದಾಶಿವ ಟೆಂಪಲ್ಗೆಲ್ಲ ಹೋಗಿ ಎಲ್ಲ ನೋಡಿಕೊಂಡು ಹೋದ್ದು. ರಾತ್ರಿ ಅದೇ ಕೊನೆ ಕ್ಷಣ ತನಕ ಅವರು ಯಾರಿಗೂ ಕಷ್ಟ ಕೊಟ್ಟವರಲ್ಲ. ಮತ್ತು ಇವನು ಹೇಳಿದಂತೆ ಭಾಳ ಒಂದು ದೃಢತೆ ಅವ್ರಿಗೆ ಗೊತ್ತಿತ್ತು ಇನ್ನಾಗೋದಿಲ್ಲ, ನಂದು ಮುಗೀತು, ಆಯುಷ್ಯ ಮುಗೀತು. ಆದರೂ ನಾನು ಇನ್ನು ಇಲ್ಲ ಅಂತ ಹೇಳುವಂಥ ಆ ಮುಖಚರ್ಯಲ್ಲಿ ತೋರಿಸ್ತಕ್ಕಂಥ ಕೆಲಸನ ಅವರು ತಂದೆಯವರು ಮಾಡಲಿಲ್ಲ ಯಾವತ್ತು. ಕೊನೆ ಕ್ಷಣವರೆಗೂ ನಮಗೆ ಭಾಳ ಚಂದವಾಗಿ, ಅಂದರೆ ಅವರ ಭಾಳ ನಿಕಟವರ್ತಿ ಅವ ಕುಂಭಗೋಡ್ನ ಹಮೀದ್ ಅಂತೇಳಿ. ಅವ ರಾತ್ರಿ ಸಮೇತ ಬಂದು ಅವ್ರ ಹತ್ರ ಮಾತಾಡಿಬಿಟ್ಟು ಹೋದಾಗ ಭಾಳ ಚಂದವಾಗಿ ಅವನ ಹತ್ರ ಮಾತಾಡಿದ್ದಾರೆ ರಾತ್ರಿ ಸಹ.
ಬಹುಶಃ ಅವರು ಯಾವುದೇ ಸಮಾರಂಭಕ್ಕೆ ಬರುವಂಥದ್ದು ಇರ್ಬೋದು, ಹೋಗುವಂಥದ್ದು ಇರ್ಬೋದು, ತುಂಬ ಫಾಸ್ಟಾಗಿ ಬರ್ತಾ ಇದ್ರು, ಎದ್ದು ಹೋಗ್ತಾ ಇದ್ರು. ಬಹುಶಃ ಬದುಕಿನೆಂದರೂ ಕೂಡ ಹಾಗೆ ಎದ್ದು ಹೋದ್ರು. ಖಂಡಿತ. ಓಕೆ. ಸಮಾಜಕ್ಕಾಗಿ ಬಹಳಷ್ಟನ್ನು ಮಾಡಿದ್ದಾರೆ, ತುಂಬ ದಶಕದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಮಾಜ ನೆನಪಿಸಿಕೊಂಡಿದ್ದೀಯ ಅವರನ್ನು ಸೋಮಣ್ಣ? ಖಂಡಿತ. ಸಮಾಜ ಇವತ್ತು ಆಲೇಟಿ ಗ್ರಾಮದಲ್ಲಿ ನಿಜ ಈಗಿನ ತಲೆಮಾರಿನವರಿಗೆ ಗೊತ್ತಿಲ್ಲ ಹೇಗೆ ಮನೋದೃಷ್ಟಿ ಇದೆ ಅಂತೇಳಿ ಗೊತ್ತಿಲ್ಲ, ಆದರೆ ಹಿಂದಿನ ತಲೆಮಾರಿನವರು ಬಹುಶಃ ಹಿರಿಯರು ಯಾವತ್ತೂ ಆಲೇಟಿ ಗ್ರಾಮದ ಅಭಿವೃದ್ಧಿಯಲ್ಲಿ ರಾಮಕೃಷ್ಣ ಗೌಡರ ಆ ಕೊಡುಗೆ ಮಹತ್ತರವಾಗಿದೆ ಅಂತ ಹೇಳುವುದನ್ನು ಸ್ಮರಣೆ ಮಾಡತಕ್ಕಂಥ ಕೆಲಸಗಳನ್ನು ಪ್ರತಿಯೊಬ್ಬರು ಮಾಡ್ತಾಯಿದ್ರು. ಅದು ಕೋಲ್ಚಾರನ ಊರಿಗೆ ಹೋದರೂ ಸಹ ಕೋಲ್ಚಾರನಲ್ಲಿರ್ತಕ್ಕಂಥವ್ರು ಹಿರಿಯ ತಲೆಮಾರಿನ ಜನರು ಇವತ್ತಿಗೂ ಸಹ ಬಹುಶಃ ಆ ಮಾಸ್ಟರ್ ಇದ್ದರಿಂದ, ಪೋಸ್ಟ್ ಮಾಸ್ಟರ್ ಇದ್ದರಿಂದ ನಮಗೆ ಇವತ್ತು ಈ ಎಲ್ಲ ಸೌಲಭ್ಯಗಳು ಬಂದಿದೆ. ಬಹುಶಃ ಅವರ ಶ್ರಮದಿಂದ ಇವತ್ತು ಕೋಲ್ಚಾರ ಅಭಿವೃದ್ಧಿಯಾಗಿದೆ. ಅವರೊಂದಿಗೆ ಸಹಕಾರ ಕೊಟ್ಟಿರ್ಬೋದು, ವಿವೇಕಾನಂದ ಗೌಡರು ಸಹಕಾರ ಕೊಟ್ಟಿದ್ದಾರೆ. ಆದರೆ ಮುಂದಾಳತ್ವವನ್ನು ತಕ್ಕೊಂಡು ಬಹುಶಃ ಆ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಕೆಲಸಗಳನ್ನು ಮಾಡ್ತಕ್ಕಂಥ ಇದನ್ನು ತಂದೆಯವರೇ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಸಹ ಜನ ಈಗಿನ ಕಿರಿಯ ರಾಜಕೀಯ ಇದರಲ್ಲಿ ಇರ್ತದಲ್ಲ, ಕಿರಿಯರು ನೀವು ಇವತ್ತು ಇದನ್ನು ಸ್ಮರಣೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು ಅದು ಬೇಕು. ಯಾಕಂತ ಹೇಳಿದರೆ ಈಗಿನ ತಲೆಮಾರಿನವರಿಗೆ ಪ್ರಶ್ನಾರ್ಥಕವಾಗಿದೆ. ಅದು ಅವರು ಕೇಳ್ತಕ್ಕಂಥ ವಿಚಾರಗಳಿದೆ ಕೆಲವೊಂದು. ಏನು ಮಾಡಿದ್ದಾರೆ ಅಂತೇಳಿ, ಏನು ಮಾಡಿದ್ದಾರೆ ಅಂತ ಹೇಳೋದು ಗೊತ್ತಾಗಬೇಕಿದ್ರೆ ನಿಮ್ಮ ಸುದ್ದಿ ಮಾಧ್ಯಮದ ಇದರಿಂದ ಜನರಿಗೆ ಅದು ತಲುಪಿದಾಗ ಅವರು ಏನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ಅಂತ ಹೇಳ್ತಕ್ಕಂಥ ನನ್ನ ಅನಿಸಿಕೆ. ಓಕೆ. ಕುಟುಂಬ ಅವರನ್ನು ಹೇಗೆ ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತೀರಿ? ಅಂದದಿ ಕೊಯ್ಯಿಂಗಾಜೆ ಕುಟುಂಬದವ್ರದ್ದು ಹಾಗೆ ನಮಗೆ ಮೂಲತಃವಾಗಿ ನಾವು ಕೊಯ್ಯಿಂಗಾಜೆ ಅಂತೇಳುವಂಥದ್ದು ಸುಮಾರು 45 ಮನೆ ಉಂಟು. ಆ 45 ಮನೆಗಳಿಗೆ ಮೊದಲಾಗಿ ಯಾವುದೇ ನಮ್ಮದು ಐನ ಮನೆ ಅದು ಯಾವುದಿಲ್ಲ ಆಯಿತು. ಆದರೆ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಅದು ನಮ್ಮ ಅಜ್ಜಂದರ ಕಾಲದಲ್ಲಿ ಅದು ಒಂದು ಮುಸ್ಲಿಂ ಸಮುದಾಯದವರಿಗೆ ಹಿರಿಯರು ಮಾರಿ ಹೋಗಿದ್ದರು. ಆದರೆ ತಂದೆಯವರು ಅದನ್ನು ಮತ್ತು ದೊಡ್ಡಪ್ಪ ಅದಕ್ಕೆ ಸ್ವಲ್ಪ ಮೇಲ್ನೋಟಕ್ಕೆ ಅವರು ಇದು ಬೇಕಾ ಇದೆಂಥದಕ್ಕೆ ಇದನ್ನು ನಡೆಸುವವರು ಯಾರು ಈ ರೀತಿ ಹೇಳಿಕೊಂಡು, ಆದರೆ ತಂದೆ ಅದರ ಹಠ ಬಿಡದೆ ಮುಸ್ಲಿಮ್ಸ್ ಸಮುದಾಯದ ಅವರೊಟ್ಟಿಗೆ ಮಾತಾಡಿಕೊಂಡು ಆ ಜಾಗದಲ್ಲಿದ್ದ ಇದನ್ನು ನಮ್ಮದೇ ಅಜ್ಜನ ಸೊತ್ತಿನಲ್ಲಿ ಸುಮಾರು 60 ಸೆನ್ಸ್ ಜಾಗ 65 ಸೆನ್ಸ್ ಜಾಗದಷ್ಟು ಜಾಗದಲ್ಲಿ 5 ಮನೆಯನ್ನು ಕಟ್ಟಿಸಿ ಅಲ್ಲಿ ನಮ್ಮದೇ ಧರ್ಮದೈವ ಹಾಗೆ ವಿಷ್ಣುಮೂರ್ತಿ ಹಾಗೆ ಉಪದೇವಿಗಳ ಇದನ್ನು ಮಾಡಿಕೊಂಡು ಅದರ ಫುಲ್ಲು ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ತಗೊಂಡು ಕುಟುಂಬಸ್ಥರ 45 ಮನೆಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅಲ್ಲಿ ನಮ್ಮದೇ ಕುಟುಂಬಸ್ಥರನ್ನೆಲ್ಲ ಸೇರಿಸಿಕೊಂಡು ಅಲ್ಲಿ ದೈವಸ್ಥಾನದ ಜೀರ್ಣೋದ್ಧಾರ ಮಾಡಿ ಅದರ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದೇ ರೀತಿ ಅಜ್ಜನ ಕಾಲದಲ್ಲಿ ಹಾಗೆ ಮೂಲ ವಯನಾಟ ಕುಲವನ್ನು ಆ ದೇವಸ್ಥಾನದ ಕೂಡ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ಅಜ್ಜನದಲ್ಲಿ ಅದು ನಮ್ಮದೇ ಅಜ್ಜನ ಕಾಲದಲ್ಲಿ ಅಜ್ಜನೇ ನಡೆಸಿಕೊಂಡಿದ್ದ ಕಾರಣ ಅದನ್ನು ಕೂಡ ತಂದೆ ಮತ್ತು ದೊಡ್ಡಪ್ಪ ಅವರು 2 ಜನ ಸೇರಿಕೊಂಡು ಅಲ್ಲಿಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅವರ ಸಮಯದಲ್ಲಿ ಅವರು ನಿರ್ವಹಿಸಿಕೊಂಡು ತದನಂತರ ನಾವು ಈಗ ಮಕ್ಕಳು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಎಸ್, ಬಹುಶಃ ಸೋಮಣ್ಣ ಒಂದು ವಿಷಯವನ್ನು ಹೇಳಬೇಕು. ಬಹುಶಃ ನಾವೀಗ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕೂಡ ಅವರು ಶುದ್ಧ ಹಸ್ತದ ರಾಜಕಾರಣಿ ಅನ್ನುವಂಥದ್ದು. ಇವತ್ತು ನಾವು ರಾಜಕಾರಣದಲ್ಲಿರ್ಬೋದು, ಸಾಮಾಜಿಕ ವ್ಯವಸ್ಥೆಯಲ್ಲಿರ್ಬೋದು ಭ್ರಷ್ಟಾಚಾರ ನಡೀತಾ ಇರುವುದನ್ನು ಗಮನಿಸಬಹುದು. ಬಹುಶಃ ಸುದ್ದಿಯಿಂದಲೇ ಆಂದೋಲನ ಕೂಡ ನಡೀತಾ ಇರುವಂಥದ್ದು ಅದರ ವಿರುದ್ಧವಾಗಿ. ಆದರೆ ರಾಮಕೃಷ್ಣ ಗೌಡರು ತುಂಬ ಶುದ್ಧ ಹಸ್ತದ ರಾಜಕಾರಣಿ ಅಲ್ವಾ ಅಂತ? ಖಂಡಿತವಾಗಿ. ಬಹುಶಃ ತಂದೆಯವರ ಆ ಒಂದು ಇದನ್ನೇ ಮಾದರಿಯಾಗಿ ನಾವು ತಗೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಇವತ್ತು ನಾವು ಸಹ ನಾನು ಸಹ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿತಾ ಇದಕ್ಕೆ ತೀರ್ಮಾನ ಮಾಡಿರ್ತೇವೆ. ಯಾಕೆಂತ ಹೇಳಿದರೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ತಂದೆಯವರು ಯಾವುದೇ ಒಂದು ಒಬ್ಬನ ಕೆಲಸ ಮಾಡಿಕೊಳ್ಳಿಕ್ಕೆ ಒಬ್ಬರ ಹತ್ರ ಚಾಯ್ ಕುಡಿದನ್ನು ನಾನು ಕಾಣಲಿಲ್ಲ. ಮತ್ತು ಯಾವುದೇ ಈಗ ಅರ್ಜಿ ಬರೀಲಿಕ್ಕೆ ಹೇಳಿದಂತೆ ಏನಾದರೂ ಅವ್ರದ್ದು ಕೆಲಸ ಉಂಟು ಅಂತ ಹೇಳಿದರೆ ಮನೆಗೆ ಬಂದರು ಇವರೇ ವೈಟ್ ಪೇಪರ್ ತಂದು ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಬರೆಸಿ ಅದನ್ನು ಅವರಿಗೆ ಸೌಲಭ್ಯವನ್ನು ಮಾಡಿಸಿಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಸಿಕೊಡ್ತಕ್ಕಂಥ ಇದನ್ನು ಮಾಡ್ತಾಯಿದ್ರು. ಸೊ ಅದನ್ನು ಆ ರೀತಿಯ ಇದರಿಂದ ತಾಲೂಕಿನಲ್ಲಿ ಆಗಲಿ ಸಹ ಇವತ್ತು ಜನ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ರಾಮಕೃಷ್ಣ ಗೌಡರು ಶುದ್ಧಹಸ್ತರಾಗಿದ್ದರು. പക്ഷേ ಅವರಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಸ್ಥಾನ ಒಲಿದು ಬರಲಿಕ್ಕೆ ಮೂಲ ಕಾರಣವೇ ಬಹುಶಃ ಅವರ ಒಂದು ನೇರ ನಡೆನುಡಿ ಮತ್ತು ಅವರ ಸೌಮ್ಯ ಸ್ವಭಾವ ಮತ್ತು ಅವರ ಭ್ರಷ್ಟಾಚಾರ ರಹಿತ ಯಾವುದೇ ಒಂದು ಶುದ್ಧ ಹಸ್ತ ಇದು ಅವರಿಗೆ
ಪ್ರಮುಖ ಅಸ್ತ್ರವಾಗಿ ಮೂಡಿ ಬಂತು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ಸತೀಶಣ್ಣ, ಅವಶ್ಯ ಕೊನೆಯದಾಗಿ ತಂದೆಯವರ ಬಗ್ಗೆ ಕೊನೆಯದಾಗಿ ಹೇಳಿ. ಮತ್ತು ಭಾಳ ಸಮಾಜದಲ್ಲಿ ಸೌಹಾರ್ದಯುತ ಬಗ್ಗೆ ಭಾಳ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದದ್ದು. ಅವರು ಎಲ್ಲ ಜಾತಿ ಬಾಂಧವರನ್ನು ಕೂಡ ಒಗ್ಗೂಡಿಸಿಕೊಂಡು ನಡೆಸ್ತಕೊಂಡ ರೀತಿ ಅದು. ಯಾಕೆಂತಂದರೆ ಈ ನಮ್ಮ ಈಗ ಇದರಲ್ಲಿ ಕುಂಭಕೋಡು ಮನಾಟಿ ಬೀವಿ ಆ ಮಸೀದಿಯ ಗಲಾಟೆ ಆಯ್ತು, ಅಲ್ಲಿ ಮುಸ್ಲಿಂ ಬಾಂಧವರ ಜೊತೆ ಅವರವರಿಗೆ ಗಲಾಟೆ ಆಯಿತು. ಆವಾಗ ಅಲ್ಲಿ ಬಂದಿರತಕ್ಕಂಥ ಅವರ ಮುಖ್ಯಸ್ಥರು ಕೊನೆಗೆ ಆಗುವಾಗ ಅಲ್ಲಿಯ ಮಸೀದಿಯ ಕೀಯನ್ನು ನಮ್ಮ ತಂದೆಯವರ ಕೈಯಲ್ಲಿ ಕೊಟ್ಟು, ಇದು ಯಾವಾಗ ಅವರು ಸರಿಯಾಗುತ್ತೆ ಆವಾಗ ನೀವು ಅದನ್ನು ಅವರಿಗೆ ಹಸ್ತಾಂತರಿಸಿ ಅಂತಂದು ಬಿಟ್ಟು ಇವ್ರ ಕೈಯಲ್ಲಿ ಕೊಟ್ಟು ಹೋದ್ರು. ಯಾಕೆಂತಂದ್ರೆ ಅವರು ಅಷ್ಟು ಇದು ಅವ್ರೇನಂತಂದ್ರೆ ಎಲ್ಲ ಜಾತಿ ಬಾಂಧವರು ಕೂಡ ಪ್ರೀತಿಸ್ತಕ್ಕಂಥವ್ರು. ಮತ್ತೆ ಅವರನ್ನ ಒಂದು ಮಾತು ಇವತ್ತು ನೆನೆಸ್ಕೊಂಡು, ನಾನು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಈ ಎನ್.ಎ. ರಾಮಚಂದ್ರರೊಮ್ಮೆ ಅವಾಗ ಆ್ಯಕ್ಟಿವ್ BJPಯಲ್ಲಿ ವರ್ಕ್ ಮಾಡ್ತಾ ಇದ್ದ ಅವಾಗ ಹೇಳ್ದೆ, ಇದು ನಿನ್ನ ಅಪ್ಪ ಧರ್ಮರಾಯ ಮನೆ, ಅವರ ಮುಂದೆ ನಾವು ಎಂತ ಮಾತನಾಡಲಿಕ್ಕಿಲ್ಲ ಅಂತಂದರೆ ಏನೋ ಒಂದು ಸಣ್ಣ ವಿಚಾರದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳ ಇದೆ ಸ್ಟೂಡೆಂಟ್ಸ್ ಗಲಾಟೆ ಆದಾಗ ಅವಾಗ ನನ್ನನ್ನು ಕರೆದು ಹೇಳಿದ್ರು, ನಿನ್ನ ಅಭಿಪ್ರಾಯ ಹೇಳು ಅಂತ, ಕೊಯ್ಂಗಾಜ್ ಅವರ ಅಭಿಪ್ರಾಯ ಹೇಳು ಅಂತ. ಅಂದರೆ ಅವರು ತಂದೆಯವರ ಮೇಲೆ ಅಷ್ಟು ಕೂಡ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದು. ಅದೇ ರೀತಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಇವತ್ತು ನಾನು ಒಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆದರೂ ಕೂಡ ಎಲ್ಲಿ ಹೋದರೂ ಗುರುತಿಸ್ಕೊಳ್ತಕ್ಕಂಥ ನಾನು ಫಸ್ಟು ಮಾಸ್ಟರ್ ಮಗ ಅಂತ ಹೇಳುವಂಥ. ಈಗ ಸಂಪಾಜಿ ಹೋದಾಗ ನನ್ನ ಅಣ್ಣನ ಹೆಸರು ಹೇಳಿ ನಾನು ಗುರುತು ಮಾಡಿಕೊಂಡಾಗೆ, ಈಗ ನಮ್ಮಲ್ಲಿ ಎಲ್ಲಿ ಕೂಡ ಹಳೆಯ ವ್ಯಕ್ತಿಗಳಲ್ಲಿ ಹೋದಾಗ ಅಲ್ಲಿ ಫಸ್ಟು ನಾನು ಮಾಸ್ಟರ್ ಮಗ ಅಂದರೆ ಪೋಸ್ಟ್ ಮಾಸ್ಟರ್ ಮಗ ಹೆಂಗಾದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅದು ಚಿರಪರಿತ ಆಗುತ್ತೆ. ಅಂದರೆ ತಂದೆ ಅಷ್ಟು ಕೂಡ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗ ಏನಿದೆ ಖಂಡಿತವಾಗಲೂ ನಮ್ಮನ್ನು ಜೀವನದಲ್ಲಿ ಎಲ್ಲಿಯೂ ಕೂಡ ದಾರಿ ತಪ್ಪದೆ ಪ್ರತಿ ಬಾರಿ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿಕ್ಕೆ ಒಂದು ಅವರು ಪ್ರೇರಣೆಯನ್ನು ನೀಡಿರ್ತಕ್ಕಂಥದ್ದು. ತಂದೆ ನಡೆದಂಥ ಹಾದಿ. ಮತ್ತು ನಾವು ಎಲ್ಲರೂ ಕೂಡ ಅಣ್ಣ ಕೂಡ ಹೇಳಿದಲ್ಲ, ನಮಗೆ ಎಲ್ಲಿಯೂ ಕೂಡ ನಾವು ಒಂದು ವಿಚಾರದಲ್ಲಿಯೂ ಕೂಡ ಅದಕ್ಕೆ ಸಮಾಜದಿಂದ ನಾವು ಏನೋ ಅನಿಸ್ಕೊಳ್ಳುವ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು. ಸಮಾಜಕ್ಕೆ ನಮ್ಮಿಂದ ಏನಾಗುತ್ತೆ ಅದನ್ನು ಕೊಡುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅದು ತಂದೆಯವರಿಂದ ಬಳುವಳಿ ಬಂದಿರತಕ್ಕಂಥದ್ದು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅದು ಆದಷ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಏನಾಗುತ್ತೆ ನಮ್ಮಿಂದ ಸಾಧ್ಯ ಆಗತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಕ್ಕಂಥದ್ದು. ಈಗ ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ನಾವು ಹೇಳ್ತಕ್ಕಂಥದ್ದು. ಹರೀಶಣ್ಣ, ಕೊನೆಯದಾಗಿ ಅದೇ ನಾವು ಕಳೆದ ಇಷ್ಟರ ತನಕ ನಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ಹೆಸರು ನಮಗೆ ಬರಲಿಲ್ಲ, ಮುಂದೆಯೂ ಬರದಾಗಿ ಆ ದೇವರು ನಮಗೆ ಮುಂದಿನ ಜೀವನದಲ್ಲಿ ನಮಗೆ ಆ ರೀತಿಯ ಹಾದಿಯನ್ನು ತೋರಿಸಲಿ. ಹಾಗೆ ತಂದೆಯ ಹೆಸರನ್ನು ಮುಂದೆ ದಿವಸದಲ್ಲಿ ಅವರ ಮಗ ಅಂತೇಳುವಂಥ ದೃಷ್ಟಿಯಲ್ಲಿ ಎಲ್ಲರೂ ಹೇಳಿಕೊಂಡಿದ್ದಾಗೆ ಆ ಹೆಸರು ಅದೇ ರೀತಿಯಾಗಿ ಉಳಿಯಲಿ. ಹಾಗೆ ಎಲ್ಲ ರೀತಿಯ ಜೀವನದಲ್ಲಿ ಮುಂದೆಗೆ ಯಾವುದೇ ಕಷ್ಟ ಬರದಾಗೆ ದೇವರು ನಮಗೆ ಅನುಗ್ರಹ ಕೊಡಲಿ ಅಂತ ಹೇಳ್ತೇನೆ. ಎಸ್ ಸೋಮಣ್ಣ, ಕೊನೆಯದಾಗಿ ಮತ್ತು ಬಹುಶಃ ತಂದೆಯವರ ನೆನಪಿಗೆ ತಾವೇನಾದರೂ ಮುಂದಿನ ಹಂತಗಳಲ್ಲಿ ದಿನಗಳಲ್ಲಿ ಮಾಡುವ ಯೋಜನೆಯನ್ನು ಹೊಂದಿದ್ದೀರಾ? ನಾವು ಪ್ರಥಮತಃ ತಂದೆಯವರ ಒಂದು ನೆನಪಿನಲ್ಲಿ 5 ವರ್ಷಗಳ ಕಾಲ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆವು. ಒಂದು ನಮ್ಮ ಊರಿನಲ್ಲಿ ನಮ್ಮ ಮನೆಯ ಜಾಗದ ಪಕ್ಕದಲ್ಲಿ ಗೇಟಿನ ಹೊರಗಡೆ ತಂದೆಯವರ ಸ್ಮರಣಾರ್ಥ ಒಂದು ಸಾರ್ವಜನಿಕ ಬಸ್ ತಂಗುದಾಣ ಅಂತೇಳಿ ನಾವು ಮಾಡಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ಏನು ವಿದ್ಯಾರ್ಥಿಗಳಿಗೆ ಬಹುಶಃ ಇವನು ಕಿರಿಯ ಸಹೋದರ ಈಗಲೂ ಕೋಲ್ಚಾರಲ್ಲಿ ಕೊಡ್ತಾ ಇದೆಯಾ ಅಂತಪ್ಪ, ಕೋಲ್ಚಾರ ಶಾಲೆಯಲ್ಲಿ ಇದನ್ನು ಕೊಡ್ತಾ ದತ್ತಿನಿಧಿ ಅಂತೇಳಿ ಪ್ರಾರಂಭ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ತಂದೆಯವರ ಹೆಸರಲ್ಲಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸೊ ಮುಂದಿನ ದಿವಸದಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಬಹುಶಃ ನನಗೆ ತುಂಬ ಇದಿತ್ತು. ನಾನು ಒಂದು ಹಲವು ಸಂದರ್ಭದಲ್ಲಿ ಅದನ್ನು ಮಾತಾಡಿದ್ದೇನೆ. ಸೊ ಮುಂದಿನ ದಿವಸದಲ್ಲಿ ಅದನ್ನು ಒಂದು ನಾವು ಶಾಶ್ವತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶ. ಮತ್ತು ಈಗ ತಂದೆಯವರು ತೀರ್ಕೊಂಡು 13 ವರ್ಷ ಕಳೆದೋಯಿತು. ಅದು 15ನೇ ವರ್ಷಕ್ಕಾಗುವಾಗ ಅಂತ ಒಂದು ಡಾಕ್ಯುಮೆಂಟ್ರಿ ಇದನ್ನು ಶಾಶ್ವತ ಒಂದು ಸ್ವರ್ಣ ಸಂಚಿಕೆಯಾಗಿ ಬಿಡುಗಡೆ ಮಾಡತಕ್ಕಂಥ ಕೆಲಸಗಳು ಅದನ್ನು ಮಾಡುವಂಥ
ಇದಕ್ಕೆ ತಮ್ಮ ಸಹಕಾರ ಬೇಕು. ಬಹುಶಃ ತಾಲೂಕಿನ ಎಲ್ಲ ಜನರ, ನಮ್ಮ ಊರಿನ ಹಿರಿಯರ ಸಹಕಾರ ಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮುಂದಿನ ದಿನದಲ್ಲಿ ತಂದೆಯವರ ಎತ್ತರಕ್ಕೆ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಗೊತ್ತಿಲ್ಲ. ತಂದೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಹೋದರಗಳು 3 ಸಹ ಮುಂದೆ ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ, ಊರಿನ ಅಭಿವೃದ್ಧಿಗೆ ಮತ್ತು ಊರಿನ ಸೌಹಾರ್ದತೆಗೆ ಇವತ್ತು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಇವತ್ತು ಅವನು ಹೇಳಿದಂತೆ ಕುಂಭಕೋಡು ಮಸೀದಿಯ ಪಂಚಾಯತಿಗೆ, ಅದೇ ರೀತಿ ಇವತ್ತು ಸಂಪಾಜೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನನ್ನಿಂದ ಏನು ಸಾಧ್ಯ ಉಂಟು ಅದನ್ನು ಸೌಹಾರ್ದಿತವಾಗಿ ಸುಮಾರು 35 ವರ್ಷಗಳ ಕಾಲದಿಂದ ಸಂಪಾಜೆಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನಗಳು ಮಾಡಿಕೊಂಡು ಬಂದಿದ್ದೇನೆ. ಆ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಮಾತೃಶ್ರೀಯವರು ಇದ್ದಾರೆ. ಅವರು ಸಹ ಹಾಗೆ ತಂದೆಯೊಂದಿಗೆ ತಂದೆಯ ಎತ್ತರಕ್ಕೆ ಬೆಳೀಲಿಕ್ಕೆ ನಮ್ಮ ತಾಯಿಯವರ ಬಹಳ ಶ್ರಮ ಇದೆ ಅಂತ ಹೇಳತಕ್ಕಂಥ ನಾವು ಕಣ್ಣಾರ ಕಂಡಿರ್ತಕ್ಕಂಥದ್ದು. ಇವತ್ತು ಊರಿನ ಅಭಿವೃದ್ಧಿಯಲ್ಲಿ ಆಗತಕ್ಕಂಥ ಕೆಲಸದಲ್ಲಿ ಎಷ್ಟು ರಾತ್ರಿ ವಿದ್ಯುತ್ ಆಗುವ ಸಂದರ್ಭದಲ್ಲಿ ಅಥವಾ ಇನ್ನಿತರ ಯಾವುದೇ ಕೆಲಸಗಳ ಸಂದರ್ಭದಲ್ಲಿ ಮನೆಯಲ್ಲೇ ಅವರೆಲ್ಲ ಕೆಲಸದವರು ನಿಲ್ತಿದ್ದರು. ತಾಯಿಯವರು ಇವತ್ತು 72 ವರ್ಷ ವಯಸ್ಸಲ್ಲಿ ಇಷ್ಟು ವಯಸ್ಕರಾಗಿ ಕಾಣ್ತಾರೆ ಅಂತ ಹೇಳಿದರೆ ಒಲೆಯಲ್ಲಿ ಬದಿಯಲ್ಲಿಯೇ ನಿಂತು ಕೆಲಸ ಮಾಡಿರ್ತಕ್ಕಂಥ ತಾಯಿಯವರು. ಹಾಗಾಗಿ ಅವರ ತಂದೆ ತಾಯಿಯ ಆಶೀರ್ವಾದದಿಂದ ಮುಂದಿನ ದಿವಸದಲ್ಲಿ ನಮಗೆ ಆ ಹೆಸರು, ತಂದೆಯ ಹೆಸರು ಮತ್ತಕ್ಕೆ ಏರಲಿಕ್ಕೆ ಆಗದಿದ್ದರೂ ಅವರ ಆಶೀರ್ವಾದದಿಂದ ಅವರ ಮಕ್ಕಳು ಅಂತ ಹೇಳ್ತಕ್ಕಂಥದ್ದು ಹೆಸರು ಉಳಿಯುವಂತೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಕೊಯ್ಂಗಾಜಿ ರಾಮಕೃಷ್ಣ ಗೌಡರ 3 ಪುತ್ರರು ಕೂಡ ಸ್ಟುಡಿಯೋಕ್ಕೆ ಆಗಮಿಸಿ ತಂದೆಯವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ತ್ಯಾಗಜೀವಿಗಳು ಅಂದರೆ ಸಾಧಕರ ಹಿಂದೆ ದೊಡ್ಡ ಇತಿಹಾಸ ಇದೆ. ಅವರು ಸಮಾಜಕ್ಕಾಗಿ ತಮ್ಮ ಶ್ರಮ ಇರ್ಬೋದು, ಸಮಯ ಇರ್ಬೋದು, ಹಣ ಎಲ್ಲವನ್ನೂ ಕೂಡ ವಿನಿಯೋಗ ಮಾಡಿದ್ದಾರೆ. ಆದರೆ ಅದು ಇವತ್ತಿನ ತಲೆಮಾರಿಗೆ ಪ್ರೇರಣೆಯಾಗಬೇಕಿದ್ದರೆ ಅವರನ್ನು ಮತ್ತೆ ನೆನಪಿಸುವಂಥ ಕಾರ್ಯ ಆಗಬೇಕು. ಈ ಕಾರ್ಯವನ್ನು ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ UP ಶಿವಾನಂದ್ರ ಅವರ ಮಾರ್ಗದರ್ಶನದಲ್ಲಿ ಸುದ್ದಿ ಮಾಧ್ಯಮ ಮಾಡಿದೆ. ಇದು 3ನೇ ಎಪಿಸೋಡ್. ಮುಂದಿನ ಇನ್ನಷ್ಟು ಎಪಿಸೋಡ್ಗಳಲ್ಲಿ ಸುಳ್ಯ ತಾಲೂಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಇಂಥ ಅನೇಕ ಸಾಧಕರ ಮರೆಯಾದ ನೆನಪುಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಕೂಡ ಬಯಸಿದ್ದೇವೆ. ಕೊಯ್ಂಗಾಜಿ ರಾಮಕೃಷ್ಣ ಗೌಡರ ನೆನಪುಗಳನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸಿ ಅವರ ನೆನಪುಗಳನ್ನು ಮತ್ತು ಅವರ ಸಾಧನೆಯನ್ನು ಮೆಲುಕು ಹಾಕಿದ 3 ಪುತ್ರರಿಗೂ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ವಾರದ ಮರೆಯದ ಎಪಿಸೋಡ್ನ ವಿಶೇಷ ಒಂದು ಕಾರ್ಯಕ್ರಮ. ಮುಂದಿನ ಎಪಿಸೋಡ್ನಲ್ಲಿ ಈ ಮರೆಯದ ಸಾಧಕರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೇವೆ. ನಮಸ್ತೆ.